ಮುಖ್ಯ. ಉಪ್ಪು ಇಲ್ಲದಿದ್ದರೆ ಎಷ್ಟೇ ದೊಡ್ಡ ಶ್ರೀಮಂತರಿಗೂ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಡವರಿಗೂ ಉಪ್ಪು ಅತಿ ಮುಖ್ಯ. ಅದೇ ರೀತಿ ನಮ್ಮ ಪ್ರತಿಯೊಂದು ಸಂಸ್ಥೆಯ ಅಭಿವೃದ್ಧಿಗೆ ಶ್ರೀಮಂತ ಬಡವ ಅನ್ನುವ ಭೇದವಿಲ್ಲದೆ ಎಲ್ಲರೂ ಸಹಕರಿಸಿದರೆ ಆ ಸಂಸ್ಥೆ ಒಂದು ಉತ್ತಮ ರೀತಿಯಲ್ಲಿ ಸಾಗಲು ಸಾಧ್ಯ ಎನ್ನುವ ನುಡುಮುತ್ತಿನೊಂದಿಗೆ ಇಂದು 23ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಪೋಷಕರ ಸಭೆಯನ್ನು ಇಂದು ನಮ್ಮ ಶಾಲೆಯಲ್ಲಿ ಏರ್ಪಡಿಸಲಾಯಿತು. ಈ ಸಭೆಯ ಸಭಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಕೃಷಿ ಅಧಿಕಾರಿ ಮೂಡುಬಿದ್ರೆ ಶ್ರೀಯುತ ಎಲ್ಯಾಜ್ ಗೌಡ್ರನ್ನು ನಮ್ಮ ಶಾಲಾ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ 2 ದಿನದಿಂದ ನಮ್ಮ ಜೊತೆಗೆ ಇದ್ದು ನಮಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿರುವ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಶ್ರೀಯುತ ಹರೀಶ್ ಜಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ 3 ದಿನದಿಂದ ನಮ್ಮ ಜೊತೆಗೆ ನಮ್ಮ ಶಾಲೆಯಲ್ಲೇ ಇದ್ದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯ ನಡೆಸುತ್ತಿರುವ ಶ್ರೀಮತಿ ಶ್ವೇತಾ ಹಾಗೂ ಕುಮಾರಿ ಪವಿತ್ರ ಇವರನ್ನು ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಸಭೆಗೆ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರು ಬರಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಆಗಮಿಸಲು ಸಾಧ್ಯವಿಲ್ಲದ ಕಾರಣ ಈ ಸಭೆಗೆ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯವರು ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಪ್ರತಿಯೊಂದು ಮನೆಯಲ್ಲಿಯೂ ಈ ಇವತ್ತಿನ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಲು ಸೂಚನೆ ನೀಡಿರುವ ಕಾರಣ ಅವರ ಮಾತನ್ನು ಹೋಗ್ಬಿಟ್ಟು ನಿನ್ನೆ ಸಂಜೆ ಕೂಡ ನಾವು ಹೇಳಿರ್ತೇವೆ. ನಮ್ಮ ಮಾತಿಗೂ ಬೆಲೆ ಕೊಟ್ಟು ಇಂದು ಆಗಮಿಸಿರುವ ಎಸ್ಟಿಎಂಸಿ ಸದಸ್ಯರು ಹಾಗೂ ಪೋಷಕರು ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಶಾಲಾ ಸಹೋದ್ಯೋಗಿ ಶಿಕ್ಷಕರನ್ನು ಗೌರವ ಶಿಕ್ಷಕ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಮುದ್ದು ಮಕ್ಕಳನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಖ್ಯ ಮಾಡ್ತೀನಿ. ಎಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಲೋಚನಾ ಮೇಡಮ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಶ್ರೀಯುತ ಹರೀಶ್ ಜಿ ಸರ್ ಇವರಲ್ಲಿ ಹೇಳಿಕೊಳ್ಳುತ್ತೇನೆ. ಈ ಮಧ್ಯಾಹ್ನದ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ಸಭೆಯಲ್ಲಿ ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನೋಡಲ್ ಅಧಿಕಾರಿಯವರೇ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊರಕಿದೆ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ, ಅದೇ ರೀತಿ ಏನು ಇವತ್ತು ಈ ಒಂದು ಸಭೆಗೆ ಆಗಮಿಸತಕ್ಕಂತಹ ಮಕ್ಕಳ ಪೋಷಕರೇ, ಮಕ್ಕಳೇ ಹಾಗೂ ನಮ್ಮ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ, ಅದೇ ರೀತಿ ನಮ್ಮ ಸಾಮಾಜಿಕ ಪರಿಶೀಲನಾ ಬಹುಶಃ ಇದು ನಮಗೆ ಈ ಒಂದು ಯೋಜನೆ ಬಗ್ಗೆ 2ನೇ ಸಭೆ. ಈಗ ತಾನೇ ಬೆಳಿಗ್ಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇದೇ ಒಂದು ಯೋಜನೆಯ ಬಗ್ಗೆ ಅಲ್ಲಿ ಕೂಡ ಪೋಷಕರ ಸಭೆಯನ್ನು ನಡೆಸಿ ಇವಾಗ ಮಧ್ಯಾಹ್ನ ಇಲ್ಲಿ ನಾವು ಏರ್ಪಡಿಸಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳು ನಡೆದೇ ತೀರಬೇಕಾದಂತಹ ಅನಿವಾರ್ಯ ತೀರ್ಮಾನದಿಂದ ಎಲ್ಲವನ್ನು ನಮಗೆ ಸೀಮಿತಗೊಳಿಸಿದ ಚೌಕಟ್ಟಿನಲ್ಲಿ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಕಾರ್ಯಕ್ರಮವನ್ನು ರದ್ದುಪಡಿಸುವಂಥದ್ದು ಅಥವಾ ಅದನ್ನು ಮುಂದಕ್ಕೆ ಹಾಕುವಂತಹ ಅಧಿಕಾರ ನಮ್ಮಲ್ಲಿಲ್ಲ. ಸೊ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಒಂದು ವಿಚಾರ ಏನು ಹೇಳಿದ್ರೆ
ಈ ವೇಳಾಪಟ್ಟಿ ಏನು ತಯಾರಾಗುತ್ತೆ ಆ ಸಂದರ್ಭದಲ್ಲಿ ಆ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮತ್ತೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಅದನ್ನು ಒಪ್ಪಿಗೆ ಪಡ್ಕೊಂಡು ಅದಕ್ಕೆ ಪತ್ರ ಮುಖೇನ ಅದನ್ನು ಮಾಡಿ ಸೊ ಅದನ್ನು ವ್ಯವಹಾರ ಮಾಡುವಷ್ಟು ಟೈಮ್ ಇರಲ್ಲ. ಆ ಒಂದು ಕಾರಣಕ್ಕಾಗಿ ಈ ವೇಳಾಪಟ್ಟಿ ನಿಗದಿತ ವೇಳಾಪಟ್ಟಿ ಅಂತ ಸಭೆಯನ್ನು ನಡೆಸಬೇಕಾಗಿರುತ್ತೆ. ಸೊ ಅದು ಒಂದು ಭಾಗ. ಶಾಲೆಯಲ್ಲಿ ಕೂಡ ನಾಳೆ ಪ್ರತಿಭಾ ಕಾರಂಜಿ ಒಂದು ಏನು ಇದನ್ನು ಆಯೋಜನೆ ಮಾಡ್ಕೊಂಡಿದ್ದೀರಾ, ನೀವು ಕೂಡ ನಿಮ್ಮ ಇದರೊಟ್ಟಿಗೆ ಒಂದು ನಾಳೆಗೂ ಕೂಡ ನೀವು ತಯಾರಾಗಬೇಕಿದೆ. ಆ ನಿಟ್ಟಿನಲ್ಲಿ ಕೆಲವೊಂದ್ಸರಿ ಮಾಹಿತಿಯ ಕೊರತೆ ಇರೋದು ಸಹಜ. ಸೊ ಅದನ್ನೆಲ್ಲ ನಾವು ಮೀರಿಸಿಕೊಂಡು ಅಂತಿಮವಾಗಿ ಕಾರ್ಯಕ್ರಮವನ್ನು ಆಯೋಜಿಸುವಂಥದ್ದು ಕೂಡ ಒಂದು ಭಾಗವಾಗಿ ನಾವು ಇದರಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕಿದೆ. ಸೊ ಅದು ಯಾವ ಥರ ಈ ಯೋಜನೆ ಯಾವ ರೀತಿ ಜಾರಿಗೆ ಬಂತು ಮತ್ತು ಅದರ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಮತ್ತು ಅದರ ಗುರಿ ಮತ್ತು ಉದ್ದೇಶಗಳು ಏನಿದೆ ಅನ್ನೋದ್ರ ಬಗ್ಗೆ ಈ ಸಮಗ್ರ ಶಿಕ್ಷಣ ಏನು ಕಾನ್ಸೆಪ್ಟ್ ಬಂದಿದ್ದು 2018ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ. ಈ ಹಿಂದೆ ಅದು ಸರ್ವ ಶಿಕ್ಷಾ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಟೀಚರ್ಸ್ ಎಜುಕೇಶನ್. ಸೊ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಅಥವಾ ಯೋಜನೆಗಳಿಂದ ಕರೆಯಲ್ಪಡ್ತಾ ಇತ್ತು. ಅದು 2018ರ ನಂತರ ಇದನ್ನು ಒಂದೇ ಒಂದು ಯೋಜನೆಯಲ್ಲಿ ಇದನ್ನೆಲ್ಲವನ್ನು ಒಟ್ಟಿಗೆ ತಂದು ಸಮಗ್ರ ಶಿಕ್ಷಣ ಯೋಜನೆ ಅಂತ ಅದನ್ನು ನಾಮಕರಣ ಮಾಡಿಕೊಂಡು ಅದನ್ನು ಅಲ್ಲಿಂದ 2018ರಿಂದ ಇತ್ತೀಚೆಗೆ ಇಲ್ಲಿವರೆಗೆ ಜಾರಿಯಲ್ಲಿ ಇರುವಂಥದ್ದು. ಇದಕ್ಕೆ ಕೇಂದ್ರ ಸರ್ಕಾರ ಪ್ರಾಯೋಜಕತ್ವವನ್ನು ವಹಿಸ್ತಾ ಇರೋದ್ರಿಂದ ಸೊ ಕೇಂದ್ರ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನು ಜಾರಿಗೆ ತರುತ್ತೋ ಆ ಎಲ್ಲ ಯೋಜನೆಗಳ ಸಾಮಾಜಿಕ ಪರಿಶೋಧನೆ ನಡೆಸಬೇಕಾಗಿರೋದು ಕಡ್ಡಾಯ ಇರುವಂಥದ್ದು. ನಿಮ್ಗೆ ಗೊತ್ತಿರ್ಬೋದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಮತ್ತು 15ನೇ ಹಣಕಾಸಿನ ದಿನಾಂಕ ಸಾಮಾಜಿಕ ಪರಿಶೋಧನೆಯನ್ನು ಈ ಸಾಮಾಜಿಕ ಪರಿಶೋಧನಾ ತಂಡ ನಡೆಸ್ತಾ ಇದೆ. ಅದರೊಟ್ಟಿಗೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಹೊಸದಾಗಿ ಒಂದು ಯೋಜನೆ ಕೂಡ ನಮಗೆ ವಹಿಸಿಕೊಟ್ಟಿದ್ದಾರೆ. ಸೊ ನಾವು ಅದರ ಪೂರ್ವಪಾಲನೆಗಳನ್ನು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟ ತರಬೇತಿಯನ್ನು ಪಡ್ಕೊಂಡು ನಾವು ಅದನ್ನು ಈ ಒಂದು ಆರ್ಥಿಕ ವರ್ಷದಿಂದ ಗ್ರಾಮ ಪಂಚಾಯತಿನ ಆಯ್ದ 2 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿ ಇದರಲ್ಲಿ ಯಾವ ಫಲಾನುಭವಿಗಳು ಯಾರು ಅಂತ ಹೇಳಿದ್ರೆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳು, ಪ್ರೀ ಸ್ಕೂಲ್ ನರ್ಸರಿಯಿಂದ 12ನೇ ತರಗತಿವರೆಗೆ ಓದ್ತಕ್ಕಂತಹ ಈ ಮಕ್ಕಳೇ ಇದರ ಫಲಾನುಭವಿಗಳು. ಸೊ ಇಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಲಿಂಗ ತಾರತಮ್ಯವಿಲ್ಲದೆ ಜಾತಿ ಭೇದವಿಲ್ಲದೆ ಸಮಗ್ರವಾದ ಶಿಕ್ಷಣ ಸಿಗಬೇಕು. ಆ ಮೂಲಕ ಅವರ ಫಲಿತಾಂಶವನ್ನು ಹೆಚ್ಚಿಸುವಂತಹ ಒಂದು ಗುಣಮಟ್ಟದ ಶಿಕ್ಷಣವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನೀಡಬೇಕು ಎನ್ನುವುದು ಮುಖ್ಯ ಉದ್ದೇಶ. 2030ರ ವೇಳೆಗೆ ಈ ಒಂದು ಯೋಜನೆಯಲ್ಲಿ ತೊಡಗಿಸಿಕೊಂಡಂತಹ ಎಲ್ಲ ಮಕ್ಕಳು ಅವರ ಏನು ಒಂದು ಪ್ರೌಢಶಾಲಾ ಹಂತದಿಂದ ಮತ್ತು 12ನೇ ತರಗತಿವರೆಗೆ ಅವರು ಏನು ಹೋಗ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅವರಿಗೆ ಅಗತ್ಯವಿರುವಂತಹ ವೃತ್ತಿ ಕೌಶಲ್ಯ ತರಬೇತಿಯ ಪೂರಕವಾದ ಒಂದು ಶಿಕ್ಷಣವನ್ನು ಕೂಡ ಈ ಹಂತದಲ್ಲಿ ಅವರಿಗೆ ಒದಗಿಸಿಕೊಡ್ಬೇಕು ಅನ್ನೋದು ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಕ್ಕಂತಹ ವಿಚಾರ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಪ್ರೀ ಸ್ಕೂಲಿಂದ ಹಿಡಿದು 12ನೇ ತರಗತಿವರೆಗೆ ಈ ಒಂದು ಯೋಜನೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಏನಿದ್ದಾರೆ ಸೊ ಅವರಿಗೆ ಗುಣಮಟ್ಟದಿಂದ ಕೂಡಿದಂತಹ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಅವರಿಗೆ ವೃತ್ತಿ ಕೌಶಲ್ಯಕ್ಕೆ ಪೂರಕವಾದ ಶಿಕ್ಷಣವನ್ನು ಅವರಿಗೆ ಕೊಟ್ಟು 12ನೇ ತರಗತಿ ಪಾಸಾಗಿ ಹೊರ ಬರುವಾಗ ಅವರನ್ನು ಸದೃಢರನ್ನಾಗಿ ಮಾಡಿ, ಅಂದ್ರೆ ಬೇರೆ ಖಾಸಗಿ ಶಾಲೆಗಳಿಂದ ಕಲಿತಂತಹ ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಕೂಡ ಸಮಾನರಾಗಿ ನಿಲ್ಲಬೇಕು. ಆ ಮೂಲಕ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಹಿನ್ನಡೆ ಆಗಬಾರ್ದು ಈ ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳಿಗೆ ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆಗೆ ಜಾರಿಗೆ ತಂದಿರುವಂಥದ್ದು. ಇದರಲ್ಲಿ ಹಲವಾರು ಅಂಶಗಳನ್ನು ಅಳವಡಿಸಿಕೊಂಡಿದ್ದಾರೆ. ಅವರಿಗೆ ಪಾಠವನ್ನು ಹೊರತುಪಡಿಸಿ ಪಠ್ಯೇತರ ಚಟುವಟಿಕೆ ಕೂಡ ಅವರಿಗೆ ಬಹಳಷ್ಟು ಪ್ರಾಮುಖ್ಯವನ್ನು ಕೊಡಬೇಕಾಗಿರುತ್ತೆ.
ಸೊ ಇದರಲ್ಲಿ ಏನು ಬಿಡುಗಡೆ ಆದಂಥ ಅನುದಾನಗಳು, ಸೊ ಅದು ಸಮರ್ಪಕವಾಗಿ ಬಳಕೆ ಆಗಿದೆಯೇ ಇಲ್ವಾ, ಸೊ ಎನ್ನುವುದರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಎನ್ನುವುದನ್ನು ಕೂಡ ನಮಗೆ ಈ ಒಂದು ಸಂದರ್ಭದಲ್ಲಿ ಹೇಳಿರುವಂಥದ್ದು. ಸೊ ಒಟ್ಟಾರೆಯಾಗಿ ಸರ್ಕಾರದಿಂದ ಒಂದು 138 ಪ್ರಶ್ನಾವಳಿಗಳು ಈ ಒಂದು ಸಂದರ್ಭದಲ್ಲಿ ಸರ್ಕಾರವೇ ಅದನ್ನು ಸಿದ್ಧಪಡಿಸಿ, ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಶಾಲಾ ಹಂತದಲ್ಲಿ ಶಿಕ್ಷಕರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಮಕ್ಕಳ ಪೋಷಕರಿಗಿರ್ಬೋದು, ಸೊ ಹಂತ ಹಂತವಾಗಿ ಇದನ್ನು ಯಾರಿಗೆಲ್ಲ ಕೇಳಿ ಅದರ ಮಾಹಿತಿಯನ್ನು ತಿಳ್ಕೋಬೇಕು, ಸೊ ಅದನ್ನು ಆ ಮಾಹಿತಿಯನ್ನು ಕೇಳಿ ಅವರಿಂದ ಪಡ್ಕೊಂಡು ಇದು ಸಮಗ್ರವಾದ ವರದಿಯನ್ನು ಸರ್ಕಾರಕ್ಕೆ ನೀಡಬೇಕು ಎನ್ನುವುದು ಈ ಒಂದು ಸಾಮಾಜಿಕ ಪರಿಶೀಲನೆ ಉದ್ದೇಶ. ಯಾಕಂತೇಳಿದ್ರೆ ಆ ಒಂದು ವರದಿಯನ್ನು ಕೊಟ್ಟ ನಂತರ ಆ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗ್ತಿದ್ಯಾ, ಮಕ್ಕಳಿಗೆ ಇದರ ಪ್ರಯೋಜನ ಆಗ್ತಿದ್ಯಾ, ಸೊ ಏನು ಯೋಜನೆಗಳು ಅನುಷ್ಠಾನ ಮಾಡ್ಕೊಳ್ಳಾಗ ಏನಾದ್ರು ಸಮಸ್ಯೆಗಳು ಆಗ್ತಾ ಇದೆಯಾ, ಇವೆಲ್ಲವನ್ನು ಆ ವರದಿಗಳನ್ನು ನೋಡ್ಕೊಂಡಾಗ ಸರ್ಕಾರಕ್ಕೆ ಮನವರಿಕೆ ಆಗುತ್ತೆ. ತದನಂತರ ಅದನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಆ ವರದಿಗಳು ನಮಗೆ ಬಹಳಷ್ಟು ಸಹಕಾರಿಯಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಪರಿಶೋಧನೆಗೆ ಒತ್ತು ಕೊಟ್ಟು ಇದನ್ನು ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ನಡೆಸ್ತಾ ಇರುವಂತದ್ದು. ಸೊ ಮಕ್ಕಳ ಪೋಷಕರಿಗೆ ಈ ಒಂದು ವಿಚಾರ ಮನವರಿಕೆ ಆಗಬೇಕು. ಅಂದ್ರೆ ಸಮಗ್ರ ಶಿಕ್ಷಣ ಎನ್ನುವುದು ಇವಾಗ ಒಂದು ಮಕ್ಕಳ ಕಲಿಕೆಯ ಒಂದು ಅಂಗ. ಸೊ ಅದರಲ್ಲಿ ಈ ತರ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾಗಿರುವಂತದ್ದು ಶಿಕ್ಷಣ ಸಂಸ್ಥೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಆ ಶಿಕ್ಷಣದ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾಗಿರುವಂತದ್ದು ಇನ್ನೊಂದು ನಿಮಗೆ ಗೊತ್ತಾಗಿರ್ಬೇಕು. ಅಂದ್ರೆ ಈ ಮಕ್ಕಳಲ್ಲಿ ಈ ಬದಲಾವಣೆಗಳು ಅಂದ್ರೆ ನಿರಂತರವಾಗಿ ಮಕ್ಕಳ ಏನೇ ಒಂದು ಆಗುಹೋಗುಗಳು ಅದು ಪೋಷಕರಿಗೆ ಬಹಳ ಹತ್ತಿರದಿಂದ ನೀವು ಅದನ್ನು ಗಮನ ಮಾಡ್ತೀರಾ. ಯಾಕಂದ್ರೆ ಮಕ್ಕಳಲ್ಲಿ ಆಗುವಂತಹ ಏನೇ ಒಂದು ಬದಲಾವಣೆಗಳು ಕೂಡ ನಿಮಗೆ ಪಕ್ವವಾಗಿ ಗೊತ್ತಾಗುತ್ತೆ. ಅವನು ಕಲಿಕೆಯಲ್ಲಿ ಇರ್ಬೋದು ಅಥವಾ ಪಠ್ಯೇತರ ಚಟುವಟಿಕೆಗಳು ಅಂದ್ರೆ ಕ್ರೀಡೆಯಲ್ಲಿ ಇರ್ಬೋದು ಅಥವಾ ಅವನಿಗೆ ಬೇಕಾದಂತಹ ಬೇರೆ ಬೇರೆ ವಿಭಾಗಗಳಲ್ಲಿ ಇರ್ಬೋದು, ಅವನಿಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಮೊದಲಾಗಿ ಅದನ್ನು ನೀವು ಗುರುತಿಸಿ ಅದನ್ನು ಶಾಲೆಯಲ್ಲಿ ಸಂಬಂಧಪಟ್ಟ ಶಿಕ್ಷಕರ ಗಮನಕ್ಕೆ ತರಬೇಕು. ಆ ಶಿಕ್ಷಕರ ಗಮನಕ್ಕೆ ತಂದಾಗ ಏನಾಗುತ್ತೆ, ಸೊ ಶಿಕ್ಷಕರಿಗೆ ಅವರಿಗೆ ಯಾವ ಮಟ್ಟದ ಶಿಕ್ಷಣವನ್ನು ಅವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಆಗುತ್ತೆ. ಆ ಒಂದು ಹಂತದಲ್ಲಿ ಅವನಿಗೆ ನಿರಂತರ ಆ ಒಂದು ಅವನ ಏನು ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವನಿಗೆ ಉತ್ತೇಜನ ಸಿಗ್ತಾ ಬಂದಾಗೆ ಅವನಿಗೆ ಮುಂದೆ ಬೆಳೀಲಿಕ್ಕೆ ತುಂಬಾ ಸಹಕಾರಿ ಆಗುತ್ತೆ. ಸೊ ಇದು ಈ ಒಂದು ಕೊಂಡಿ ನಿರಂತರವಾಗಿ ಯಾವುದೇ ರೀತಿಯಲ್ಲಿ ತಪ್ಪಬಾರದು. ಮಕ್ಕಳ ಪೋಷಕರು ಇರ್ಬೋದು, ಮಕ್ಕಳ ಪೋಷಕರು ಇರ್ಬೋದು, ಪೋಷಕರು ಶಿಕ್ಷಕರೊಡನೆ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಂಡಾಗ ಮಾತ್ರ ಅದು ಮಕ್ಕಳ ಬೆಳವಣಿಗೆಯಲ್ಲಿ ಅದು ಎದ್ದು ಕಾಣುತ್ತೆ. ಆ ಒಂದು ರೀತಿಯಲ್ಲಿ ಒಂದು ಬಾಂಧವ್ಯವನ್ನು ರೂಪಿಸಿಕೊಂಡು ಹೋಗ್ಬೇಕು ಅನ್ನೋದು ಕೂಡ ಈ ಒಂದು ಯೋಜನೆಯ ಉದ್ದೇಶ. ಸೊ ಅಂತಿಮವಾಗಿ ಈ ಒಂದು 3 ದಿನಗಳ ಅವಧಿಯಲ್ಲಿ ನಾವೇನು ಸಾಮಾಜಿಕ ಪರಿಶೀಲನೆ ನಡೆಸಿದ್ದೇವೆ, ಅದಕ್ಕೆ ಈ ಒಂದು ಯೋಜನೆಯಲ್ಲಿ ಬಿಡುಗಡೆ ಆದಂತಹ ಅನುದಾನ ಇರ್ಬೋದು, ಮತ್ತೆ ಅದನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ಕೊಂಡಿದ್ದಾರೆ ಅದರ ಬಗ್ಗೆ ಇರ್ಬೋದು, ಸಂಬಂಧಪಟ್ಟ ಏನು ಬಳಕೆ ಮಾಡಿಕೊಂಡಿರೋದಕ್ಕೆ ಸಂಬಂಧಪಟ್ಟ ದಾಖಲೆಗಳಿರ್ಬೋದು, ಇವೆಲ್ಲವನ್ನು ನಾವು ಪರಿಶೀಲನೆ ಮಾಡಿಕೊಂಡು ಅದನ್ನು ಒಂದು ಕರಡು ವರದಿ ಪ್ರತಿ ಅಂದ್ರೆ 2ನೇ ದಿನ ಮಕ್ಕಳ ಮನೆ ಭೇಟಿ ಮಾಡುವಂಥದ್ದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಈ ಯೋಜನೆಗಳ ಬಗ್ಗೆ ಪೋಷಕರಿಗೆ ಮುಖ್ಯವಾಗಿ ಮಾಹಿತಿ ಕೊಡಬೇಕಾಗಿರುವಂಥದ್ದು. ಸೊ ಪೋಷಕರು ತಿಳ್ಕೋಬೇಕು. ಸೊ ಈ ತರ ಒಂದು ಸಾಮಾಜಿಕ ಪರಿಶೀಲನೆ ನಮಗೆ ಇನ್ನೊಮ್ಮೆ ನಡೆದಿತ್ತು, ಈ ತರ ಒಂದು ಸಭೆ ಮಾಡಿ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಅನ್ನೋ ಒಂದು ವಿಚಾರವನ್ನು ನೀವು ಇನ್ನು ಕಳೆದ ಒಂದು 4-5 ವರ್ಷಗಳಾದ್ರೂ ಕೂಡ ನೀವು ಹೇಳುವ ರೀತಿಯಲ್ಲಿ ನಿಮಗೆ ಅದು ಮಾಹಿತಿ ಗೊತ್ತಿರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಆಗಿರುವಂತದ್ದು ಗ್ರಾಮ ಸಭೆಯಲ್ಲಿ ನಮಗೆ ಅದರ ವರದಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಇದೆಲ್ಲ ವಿಚಾರವನ್ನು ನೀವು ಬೇರೆ ಯಾರಾದ್ರೂ ಬಂದಾಗ ಆ ಸಂದರ್ಭದಲ್ಲಿ ಹೇಳ್ಕೊಂಡ್ರೆ ಬಹುಶಃ ಈ ಒಂದು ಯೋಜನೆ ಸಾಮಾಜಿಕ ಪರಿಶೀಲನೆಯನ್ನು ಮಾಡಿ ಸರ್ಕಾರ ಒತ್ತು ಕೊಟ್ಟು ಮಾಡಿರೋದಕ್ಕೂ ಕೂಡ ಒಂದು ಯಶಸ್ಸು ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಕಳೆದ 2 ದಿನಗಳಿಂದ ನಿಮ್ಮ ಶಾಲೆಯಲ್ಲಿ ಮಾಡಿದಂತಹ ಒಂದು ಸಾಮಾಜಿಕ ಪರಿಶೀಲನೆ ವರದಿ ಮುಂದೆ ಮಂಡನೆ ಮಾಡ್ತಾರೆ. ಆ ವರದಿ ಬಗ್ಗೆ ನಿಮ್ಮ ಮುಕ್ತ ಅನಿಸಿಕೆಗಳು ಏನೇ ಅನಿಸಿಕೆಗಳು ಇರ್ಬೋದು, ಅಥವಾ ವರದಿ ನಾವು ಮಾಡಿರುವಂತಹ ವರದಿ ಅದು ತಪ್ಪಿದೆ ಸರ್, ಆ ರೀತಿ ಇಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ನೀವು ಮಂಡನೆ
ಮಾಡಲಿಕ್ಕೆ ತಯಾರಿರಬೇಕು ಅಂತ ಒಂದು ಇದನ್ನು ಬೆಳೆಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಪರಿಶೋಧನೆಗೆ ಬಹಳಷ್ಟು ಒತ್ತು ಬರುವಂಥದ್ದು. ಸೊ ಅದರಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಸೊ ಅನಿವಾರ್ಯ ಕಾರಣಗಳಿಂದ ಮಕ್ಕಳ ಹೆತ್ತವರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ವಿ. ಆದರೆ ಇಲ್ಲಿ ಸಭೆಯಲ್ಲಿ ಭಾಗವಹಿಸಿರುವವರು ಈ ಯೋಜನೆಯ ಮಹತ್ವ ಅಥವಾ ಈ ಸಭೆಯ ಮಹತ್ವ ಏನಿದೆ ಅಂತ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಅದೇ ರೀತಿ ಸಾಮಾಜಿಕ ಪರಿಶೋಧನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಆಡಿಟ್ ಅನ್ನೋ ಪದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಾಸ್ತಿ ಬಳಕೆಯಲ್ಲಿ ಇರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಸೊ ಏನೋ ಒಂದು ಕಾರಣಕ್ಕೆ ನೀವು ಪಂಚಾಯತಿಗೆ ಹೋಗ್ತೀರಾ, ಆದಾಗ ಅಲ್ಲಿ ಇಂಥ ಆಡಿಟ್ ನಡೀತಾ ಇದೆ, ಈಗ ಆಗಲ್ಲ ನಮಗೆ, ನಾಡಿದ್ದು ಬನ್ನಿ ಅಂತ ಹಿಂದೆ ಕಳಿಸ್ತಾರೆ. ಈ ಆಡಿಟ್ ಅನ್ನೋ ಶಬ್ದ ಬಹಳಷ್ಟು ಚಾಲ್ತಿಯಲ್ಲಿದೆ. ಆದರೆ ಈ ಸಾಮಾಜಿಕ ಪರಿಶೋಧನೆ ಅಲ್ಲಿ ನಾವು ಆಡಿಟ್, ಸೋಷಿಯಲ್ ಆಡಿಟ್ ಅಂದ್ರೆ ಸಾಮಾಜಿಕವಾಗಿ ಪರಿಶೋಧನೆ ಮಾಡುವಂಥದ್ದು. ಅಂದ್ರೆ ನಾವು ಇಲ್ಲಿ ನಿಮ್ಮಲ್ಲಿ ಒಬ್ಬರಾಗಿ ಇದ್ದುಕೊಂಡು ನಿಮ್ಮ ಅನಿಸಿಕೆಗಳೇನು ಅನ್ನೋ ಒಂದು ವಿಚಾರವನ್ನು ದಾಖಲು ಮಾಡಿಕೊಂಡು ಅದನ್ನು ವರದಿ ಮಾಡುವಂಥದ್ದು. ಆ ಒಂದು ಕಾರಣಕ್ಕಾಗಿ ಸಾಮಾಜಿಕವಾಗಿ ನಾವಿಲ್ಲಿ ಎಲ್ಲ ಒಂದು ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು 3 ವಿಚಾರಕ್ಕೆ ಬಹಳಷ್ಟು ಒತ್ತು ಕೊಡ್ತೇವೆ. ಒಂದು ಏನು ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಸಾಮಾಜಿಕ ಪರಿಶೋಧನೆ ಅಂದ್ರೆ ಆ 3 ವಿಚಾರಗಳು ಪಕ್ಕನೆ ಬರುವಂಥದ್ದು. ಆ ಸಾಮಾಜಿಕ ಪರಿಶೋಧನೆಯಲ್ಲಿ ಮೊದಲೇದು ಪಾರದರ್ಶಕತೆ ಅಂತ ಹೇಳಿದ್ರೆ, ಏನೇ ವರದಿ ಇರ್ಬೋದು, ಅದು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ಆ ವರದಿ ಏನಿದೆ ಅದನ್ನು ನೇರವಾಗಿ ಸಭೆಯಲ್ಲಿ ಮಂಡನೆ ಮಾಡುವಂಥದ್ದು. ಸೊ ಯಾವಾಗಲೂ ನಾವು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅದನ್ನು ಒಪ್ಕೊಳ್ಳಲಿಕ್ಕೆ ನಾವು ರೆಡಿ ಆಗಬೇಕು. ಆವಾಗಲೇ ನಾವು ಮುಂದೆ ಆಗಿರುವಂಥ ತಪ್ಪುಗಳನ್ನು, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ನೆಗೆಟಿವ್ ಇದ್ದಾಗ ನಾವು ಅದನ್ನು ಇದು ಮಾಡುವಂಥದ್ದು ಸಲ್ಲದು. ಯಾಕಂತ ಹೇಳಿದ್ರೆ ನಾವು ತಪ್ಪುಗಳನ್ನು ಮಾಡಿ ಮತ್ತೆ ಮುಂದಕ್ಕೆ ಹೋಗಿ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ಅವಕಾಶ. ಸೊ ತಪ್ಪುಗಳನ್ನೇ ನಾವು ಮಾಡ್ತಾ ಇದ್ರೆ ಅಲ್ಲಿ ನಾವು ಪ್ರಶ್ನೆ ಮಾಡದಿದ್ರೆ ಅದು ಮತ್ತೆ ತಪ್ಪುಗಳಾಗಿ ಹೋಗ್ತಾನೆ ಇರುತ್ತೆ. ಸೊ ಆದ ಕಾರಣ ಸೊ ಯಾವುದೇ ಒಂದು ವಿಚಾರವೂ ಇರಲಿ, ಆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಅದನ್ನು ಆಸ್ ಇಟ್ ಈಸ್ ಸ್ವೀಕಾರ ಮಾಡಿಕೊಳ್ಳುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಸೊ ಈ ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ನಾವು ನೇರ ವಸ್ತುನಿಷ್ಠ ವರದಿಯನ್ನು ಇಂತಹ ಸಭೆಗಳ ಆಯೋಜನೆ ಮಾಡಿದಾಗ ಅಲ್ಲಿ ಸಭೆಗೆ ಮಂಡನೆ ಮಾಡುವಂಥದ್ದು. ಸೊ ಎರಡನೇದು ಉತ್ತರದಾಯಿತ್ವ. ಆ ಉತ್ತರದಾಯಿತ್ವ ಅಂತ ಹೇಳಿದ್ರೆ, ಈಗ ಶಾಲೆಯಲ್ಲಿ ಏನೇ ಸಮಸ್ಯೆಗಳು ಕುಂದುಕೊರತೆಗಳು ಇದ್ರೂ ಕೂಡ ಅಲ್ಲಿ ಮುಖ್ಯ ಶಿಕ್ಷಕರು ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಸೊ ಅವರು ಸಂಬಂಧಪಟ್ಟ ಶಿಕ್ಷಕರಿಗೆ ಆ ಮಾಹಿತಿಗಳನ್ನು ಅಥವಾ ಸಮಸ್ಯೆಗಳನ್ನು ನೋಡಿಕೊಂಡು ಈ ಉತ್ತರದಾಯಿತ್ವವನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು 3ನೇದು ಜನರ ಸಹಭಾಗಿತ್ವ. ನೋಡಿ, ಜನರ ಸಹಭಾಗಿತ್ವ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ಇಂಥ ಒಂದು ಸಾಮಾಜಿಕ ಪರಿಶೋಧನೆ ಆಗಿದೆ. ಸೊ ಇದು ಸರ್ಕಾರ ಇದಕ್ಕೆ ಸಾಕಷ್ಟು ಖರ್ಚು ಮಾಡ್ತಾ ಇದೆ. ಸೊ ಖರ್ಚು ಮಾಡಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಇವಾಗ ಸಂಬಂಧಪಟ್ಟ ನೋಡಿ, ನಾವು ಸಾಮಾಜಿಕ ಪರಿಶೋಧನೆ ತಂಡದವರು ಅಲ್ಲಿ ನೋಡಲ್ ಅಧಿಕಾರಿಯಾಗಿ ಕೃಷಿ ಅಧಿಕಾರಿಯವರನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಕೃಷಿಗೂ ಇಲ್ಲಿಗೂ ಲಿಂಕೇ ಇಲ್ಲ. ಆದರೂ ಕೂಡ ಒಂದು ಸಭೆಯನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗ್ಬೇಕೆನ್ನೋ ಒಂದು ನಿಟ್ಟಿನಲ್ಲಿ ಆ 3ನೇ ಇಲಾಖೆಯ ವ್ಯಕ್ತಿಯನ್ನು ಇದಕ್ಕೆ ಆಯ್ಕೆ ಮಾಡಿಕೊಂಡು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸರ್ಕಾರ ಯಾವ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಹಸ್ತಕ್ಷೇಪಕ್ಕೆ ಅಲ್ಲಿ ಅವಕಾಶ ಕೊಡಬಾರ್ದು. ಒಂದು ಒಳ್ಳೆಯ ರೀತಿಯಲ್ಲಿ ಆ ಒಂದು ಸಭೆ ಆಯೋಜನೆ ಮಾಡಿಕೊಂಡು ಅಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಸೊ ಇದರ ಒಂದು ಭರಪೂರ ಲಾಭವನ್ನು ನಾವು ಪಡ್ಕೊಳ್ಬೇಕು. ಹೇಗೆ ಲಾಭವನ್ನು ಪಡ್ಕೊಳ್ಬೇಕು ಅಂದ್ರೆ, ನಾವು ಅಲ್ಲಿ ಭಾಗವಹಿಸಿ ನಮ್ಮ ಇರುವಿಕೆಯನ್ನು ನಾವು ಅದರಲ್ಲಿ ಖಾತ್ರಿಪಡಿಸಿಕೊಳ್ಬೇಕು. ಸೊ ಇಲ್ಲಿ ಈ ಯೋಜನೆಗಳು ಅಂತಿಮವಾಗಿ ಏನೇ ಯೋಜನೆಗಳು ಬಂದರೂ ಕೂಡ ಅದು ಮಕ್ಕಳ ಒಂದು ಒಳ್ಳೆಯ ಹಿತಾಸಕ್ತಿಗೆ ಪೂರಕವಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿಕೊಂಡು ನಮ್ಮ ಭಾಗವಹಿಸಿಕೆಯನ್ನು ನಾವು ಅಲ್ಲಿ ಭಾಗವಹಿಸಿಕೆಯನ್ನು ಎತ್ತಿ ತೋರಿಸಿಕೊಡ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಾವು ಈ 3 ವಿಚಾರಗಳಿಗೆ ಒತ್ತು ಕೊಟ್ಟು ಶಾಲೆಗಳಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಬೆಳಿಗ್ಗೆ ಕೂಡ ನಮಗೆ ಏನು ಸಭೆ ಆಯೋಜನೆ ಮಾಡಿದ್ವಿ, ಅಲ್ಲಿ ಕೂಡ ಒಳ್ಳೆಯ ಒಂದು ಪ್ರತಿಕೂಲ ವಾತಾವರಣವನ್ನು ಪ್ರೌಢಶಾಲೆಯಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದು. ಸೊ ಇಲ್ಲಿ ಇವತ್ತು ಈ ಮಧ್ಯಾಹ್ನದ ಒಂದು ಇದರಲ್ಲಿ ಸಭೆಯಲ್ಲಿ ನಾವು ಇವತ್ತು ಸಭೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸಭೆ ಆಯೋಜನೆ ಮಾಡಿರೋದಕ್ಕೆ
ಆ ವಿಚಾರಗಳು ನಿಮ್ಮಲ್ಲಿ ಅಂದ್ರೆ ಈ ಯೋಜನೆ ಬಗ್ಗೆ ಇರ್ಬೋದು ಅಥವಾ ಈ ಯೋಜನೆ ಯಾವ ಕಾರಣಕ್ಕೆ ತಂದಿದ್ದಾರೆ ಅನ್ನುವ ವಿಚಾರವಾಗಿ ನಿಮ್ಗೆ ಏನಾದ್ರೂ ಗೊಂದಲಗಳಿದ್ರೆ ದಯವಿಟ್ಟು ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಸೊ ಅದು ಯಾವುದೇ ರೀತಿಯಲ್ಲಿ ನೀವು ಗೊಂದಲಗಳಿಂದ ನೀವು ವಾಪಸ್ ಹೋಗಬಾರ್ದು. ನಿಮ್ಮಲ್ಲಿ ಯಾವುದೇ ಒಂದು ಕುಂದುಕೊರತೆಗಳಿರ್ಬೋದು ಅಥವಾ ಸಲಹೆ ಸೂಚನೆಗಳು ಕೂಡ ಇರ್ಬೋದು ಅಥವಾ ನಿಮ್ಮ ಬೇಡಿಕೆಗಳು ಕೂಡ ಇರ್ಬೋದು, ಅವೆಲ್ಲವನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿ ನಮ್ಮ ಏನು ನಡವಳಿಯಲ್ಲಿ ದಾಖಲು ಮಾಡ್ಕೊಂಡು ಅದು ಸರ್ಕಾರದ ಹಂತಕ್ಕೆ ಅದನ್ನು ತಲುಪಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ಸಾಮಾಜಿಕ ಪರಿಶೋಧನೆಯ ವರದಿ ಹೋಗುದು ಕೂಡ ಸರ್ಕಾರಕ್ಕೆ. ಸೊ ಆ ನಿಟ್ಟಿನಲ್ಲಿ ಸಮಗ್ರ ಶಿಕ್ಷಣದ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಇರುವಂತಹ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೇನೆ, ಅದು ಬಿಟ್ಟರೆ ಬೇರೇನಿಲ್ಲ. ಸೊ ಅದರಿಂದ ಈ ಒಂದು ಸಂದರ್ಭದಲ್ಲಿ ನಮಗೆ ಯೋಜನೆಗಳ ಸಮಗ್ರ ಶಿಕ್ಷಣ ಯೋಜನೆಯ ಬಗ್ಗೆ ಇರ್ಬೋದು ಅಥವಾ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಇರ್ಬೋದು, ಸೊ ಎರಡು ಮಾತುಗಳನ್ನು ಹಂಚ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಇಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಸಾಮಾಜಿಕ ಪರಿಶೋಧನೆ ಕುರಿತಾಗಿ ನಮ್ಮೆಲ್ಲರಿಗೂ ಅದರ ಉದ್ದೇಶ ಇರ್ಬೋದು, ಅದರ ಮಹತ್ವ ಇರ್ಬೋದು, ಅದರಲ್ಲಿ ನಮ್ಮ ಪಾತ್ರ ಏನು ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಯುತ ಹರೀಶ್ ಜಿ ಸರ್ ಅವರಿಗೆ ಧನ್ಯವಾದಗಳು. ಅದೇ ನಿಟ್ಟಿನಲ್ಲಿ ಇವತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿಯನ್ನ ಮಂಡನೆ ಒಂದು ಕಾರ್ಯಾಗಾರವನ್ನು ನಡೆಸಲಿದ್ದಾರೆ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಕುಮಾರಿ ಪವಿತ್ರ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದರೆಗುಡ್ಡೆ ಮೂಡುಬಿಗೆ ವಲಯ ಇಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನಾ ಪಾಲಕರ ಸಭಾ ನಡವಳಿಕೆ ವರದಿ ಸಾರಾಂಶ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಸದ್ರಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ತರಗತಿಗಳಿದ್ದು 41 ಹುಡುಗರು 31 ಹುಡುಗಿಯರು ಮತ್ತು 72 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಭೇಟಿಯ ದಿನದಂದು ಶಾಲಾ ದಾಖಲಾತಿಯಲ್ಲಿರುವ ಹಾಜರಿರುವ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿದಂತೆ ದಿನಾಂಕ 18/9/2024ರಂದು ಒಟ್ಟು 68 ಮಕ್ಕಳು ಹಾಜರಾಗಿದ್ದು 4 ಮಕ್ಕಳು ಗೈರು ಹಾಜರಾಗಿರುತ್ತಾರೆ. ಶಾಲೆಯಲ್ಲಿ ಮಕ್ಕಳು ಪ್ರತಿ ವಿಷಯಕ್ಕೆ ಸಂಬಂಧಿಸಿದಂತೆ ಪಠ್ಯಪುಸ್ತಕಗಳನ್ನು ಹಾಗೂ ಸಮವಸ್ತ್ರಗಳನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿರುತ್ತಾರೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. ಸದರಿ ಶಾಲೆಯ ವಿಭಿನ್ನ ಮಾನ್ಯಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ ಶೇಕಡ 80% ಅಥವಾ ಅದಕ್ಕಿಂತ ಹೆಚ್ಚಿನ ಹಾಜರಾತಿಯನ್ನು ಹೊಂದಿರುವುದು ಕಂಡುಬಂದಿದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿದ ಪ್ರಕರಣಗಳು ಕಂಡುಬಂದಿಲ್ಲ. ಸೆಪ್ಟೆಂಬರ್ 2017ರಿಂದ 2021ರವರೆಗೆ ಜನಿಸಿದ ಮಕ್ಕಳ ಸಂಖ್ಯೆ 13. ಅದರ ಪೈಕಿ 13 ವಿದ್ಯಾರ್ಥಿಗಳು ಕೂಡ ಶಾಲೆಗಳಲ್ಲಿ ದಾಖಲಾತಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಯಾವ ಮಕ್ಕಳು ಕೂಡ ಖಾಸಗಿ ಶಾಲೆಗಳಲ್ಲಿ ದಾಖಲಾತಿ ಶಿಕ್ಷಣ ಪಡೆಯುತ್ತಿಲ್ಲವೆಂದು ಕಂಡುಬಂದಿದೆ. ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗುಳಿದ ಪ್ರಕರಣ ಕಂಡುಬಂದಿರುವುದಿಲ್ಲ. ಮಕ್ಕಳನ್ನು ಯಾವುದೇ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸದೆ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಶಾಲೆಗೆ ಮಕ್ಕಳು ಯಾವುದೇ ತೊಂದರೆ ಇಲ್ಲದೆ ನಿರಂತರವಾಗಿ ಶಾಲೆಗೆ ಹಾಜರಾಗುತ್ತಿರುವುದು ಕಂಡುಬಂದಿದೆ. ಯಾವುದೇ ಗುರುತಿಸಲ್ಪಟ್ಟ ವಿಶೇಷ ಅಗತ್ಯವುಳ್ಳ ಮಕ್ಕಳು ಶಾಲೆಯಲ್ಲಿ ಇಲ್ಲ. ಶಿಕ್ಷಕರಿಗೆ ಸಂಬಂಧಿಸಿರುವುದು ಮುಖ್ಯ ಶಿಕ್ಷಕರನ್ನು ಸೇರಿಸಿ 3 ಶಿಕ್ಷಕರು ಹಾಗೂ 1 ಅತಿಥಿ ಶಿಕ್ಷಕರು ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಾಗೂ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಶಾಲೆ ನೇಮಕ ಮಾಡಿಲ್ಲ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ ಹಾಗೂ ಕಲಿಕಾ ಪ್ರಗತಿಗಳ ಬಗ್ಗೆ ವಿಚಾರಿಸುತ್ತಾರೆ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರೆ ಕಾರ್ಯಗಳಲ್ಲಿ ವಿಪತ್ತು ಪರಿಹಾರ, ಚುನಾವಣೆ, ಗ್ರಂಥಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರುವುದು ಕಂಡುಬಂದಿದೆ. ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರು ತರಬೇತಿಯನ್ನು ಪಡೆದಿರುತ್ತಾರೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 240 ಕೆಲಸದ ದಿನಗಳಿವೆ. ಪ್ರವೇಶ ಅರ್ಜಿಗೆ ಶುಲ್ಕವನ್ನು ಹಾಗೂ ಕ್ಯಾಪಿಟೇಷನ್ ಶುಲ್ಕವನ್ನು ಪಡೆದಿರುವುದಿಲ್ಲ ಹಾಗೂ ಪ್ರವೇಶ ಶುಲ್ಕವನ್ನು ಪಡೆದಿರುವುದಿಲ್ಲ ಹಾಗೂ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ.
ಸಾಮಗ್ರಿಗಳ ಅನುದಾನ ಮತ್ತು ಗ್ರಂಥಾಲಯಕ್ಕಾಗಿ ಶಾಲೆಗೆ ಯಾವುದೇ ಅನುದಾನವನ್ನು ಪಡೆದಿರುವುದಿಲ್ಲ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 6 ಬಾರಿ ಶಾಲೆಗೆ ಭೇಟಿ ನೀಡಿದರು ಮತ್ತು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು 6 ಬಾರಿ ಭೇಟಿ ನೀಡಿದರು. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿ ಸಿದ್ಧತೆ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ ಅಥವಾ ದೂರು ಪೆಟ್ಟಿಗೆ ಇದೆ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಶಾಲೆಯಲ್ಲಿ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ತಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ. ಅವಶ್ಯವಿರುವ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ, ಆದರೆ ಪ್ರತ್ಯೇಕ ಕೊಠಡಿ ಇಲ್ಲ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಅವಶ್ಯವಿದ್ದಾಗ ಅರ್ಹತೆ ಹೊಂದಿರುವ ಸಲಹೆಗಾರರು ಶಾಲೆಗೆ ಬಂದು ಸಲಹೆಗಳನ್ನು ನೀಡಿದ್ದಾರೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. ಮಕ್ಕಳು ಇತರರಿಂದ ಬೆದರಿಕೆಯನ್ನು, ಶೋಷಣೆಯನ್ನು ಮತ್ತು ಧರ್ಮ, ಜಾತಿ, ಲಿಂಗ, ಭಾಷೆ ಹಾಗೂ ಅಂಗವೈಕಲ್ಯಗಳನ್ನು ಶಾಲೆಯು ಕಟ್ಟುನಿಟ್ಟಾಗಿ ಪರಿಗಣಿಸಿ ಕ್ರಮವನ್ನು ವಹಿಸುತ್ತದೆ. ಶಾಲೆಗೆ ಸಂಬಂಧಿಸಿರುವುದು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆ. ಸಾಕಷ್ಟು ತರಗತಿ ಕೊಠಡಿಗಳಿವೆ. ಶಿಕ್ಷಕರಿಗೆ 1 ಕೊಠಡಿ ಮತ್ತು ಮುಖ್ಯ ಶಿಕ್ಷಕರ ಕೊಠಡಿ, ಕಚೇರಿ ಮತ್ತು ಸಂಗ್ರಹಣಾ ಕೊಠಡಿ ಪ್ರತ್ಯೇಕವಾಗಿ ಇಲ್ಲ. ಬಾಲಕರಿಗೆ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇದೆ. ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇಲ್ಲ. ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ ಹಾಗೂ ಬಳಸಲು ಯೋಗ್ಯವಾಗಿದೆ. ವಿಶೇಷ ಅಗತ್ಯವಿರುವ ಮಕ್ಕಳು ಬಳಸುವಂತಹ ಶೌಚಾಲಯ ಇದೆ ಹಾಗೂ ಬಳಕೆಗೆ ಯೋಗ್ಯವಾಗಿದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದ್ದು ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆ. ಭಾಗಶಃ ಕಾಂಪೌಂಡ್ ಗೋಡೆ ಇದೆ. ಶಾಲಾ ಗ್ರಂಥಾಲಯ ಹಾಗೂ ಕ್ರೀಡಾ ಕೊಠಡಿ ಪ್ರತ್ಯೇಕವಾಗಿ ಇಲ್ಲ, ಆದರೆ ಸಾಮಗ್ರಿಗಳು ಶಾಲೆಯಲ್ಲಿ ಇದೆ. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿಲ್ಲ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಕ್ಲಬ್ ಅನ್ನು ರಚಿಸಲಾಗಿದೆ. ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಯುವ ಮತ್ತು ಪರಿಸರ ಕ್ಲಬ್ಗಳು ಇವೆ. ಪ್ರಯೋಗಾಲಯಗಳ ಸಾಮಗ್ರಿಗಳು ಮತ್ತು ಗಣಿತ ಮತ್ತು ವಿಜ್ಞಾನ ಕಿಟ್ಗಳು ಲಭ್ಯವಿದೆ. ತರಗತಿಗಳಲ್ಲಿ ಬಳಸಲಾಗುತ್ತಿದೆ, ಆದರೆ ಪ್ರಯೋಗಾಲಯಕ್ಕಾಗಿ ಪ್ರತ್ಯೇಕ ಕೊಠಡಿ ಇಲ್ಲ. ಸ್ವಯಂ ರಕ್ಷಣೆ ತರಬೇತಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತಿದೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಪಂಚಾಯತ್ಗೆ ವಿಲೇವಾರಿ ಮಾಡುತ್ತಾರೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಮರಗಿಡಗಳಿಗೆ ವಿಲೇವಾರಿ ಮಾಡುತ್ತಾರೆ. ಬಹಳ ಸುದೀರ್ಘವಾಗಿ ಇಂದಿನ ಸಾಮಾಜಿಕ ಪರಿಶೋಧನಾ ವರದಿಯ ಮಂಡನೆ ಮಾಡಿರುವಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಕುಮಾರಿ ಪವಿತ್ರ ಇವರಿಗೆ ಧನ್ಯವಾದಗಳು. ಇಂದಿನ ನನ್ನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಾಗೂ ಇದರ ಮಾರ್ಗದರ್ಶಿ ಅಧಿಕಾರಿಗಳು ಆಗಿರುವಂತಹ ಶ್ರೀಯುತ ಯಲ್ಯಾನಗೌಡ ಸರ್ ಇವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಸಾಮಾಜಿಕ ಪರಿಶೋಧನೆಯ ತಾಲೂಕು ಹರೀಶ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಪಾಲಕರೇ ಹಾಗೂ ಎಲ್ಲ ಸಹ ಶಿಕ್ಷಕರು ನಮಸ್ಕಾರ. ಇಲ್ಲಿ ಸುಮಾರು 1ರಿಂದ 7ವರೆಗೂ ಎಲ್ಲ ಶಾಲೆಗಳಿದ್ದಾವೆ. ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಆದರೆ ಎಲ್ಲ ಪ್ರತಿ ತಿಂಗಳು ಸಭೆ ಮಾಡಿದ್ದಾರೆ. ಬಟ್ ಒಂದು ಸಭೆಗೂ ಪೂರ್ಣ ಪ್ರಮಾಣದ ಪಾಲಕರು ಯಾವತ್ತೂ ಹಾಜರಾಗಿದ್ದಾರೆ. ಒಂದು 50%ಕ್ಕಿಂತ ಕಡಿಮೆ ಜನನೇ ಪ್ರತಿಯೊಂದು ಪಾಲಕರ ಸಭೆಗೂ ಬಂದಿರ್ತಾರೆ. ಹಾಗಾಗಿ ಅದರ ಬಗ್ಗೆ ವಿಶೇಷವಾಗಿ ನೆಕ್ಸ್ಟ್ ಯಾವುದಾದ್ರು ಒಂದು ಸಭೆ ಇಟ್ಕೊಂಡಾಗ ಮಕ್ಕಳ ಕಡೆಯಿಂದ ಭೇಟಿ ಕಳಿಸ್ಬೇಕು. ಯಾಕಂದ್ರೆ ಮಕ್ಕಳೇ, ನೀವು ತಂದೆಯವರು ನೀವು ಇದ್ದೀರಲ್ಲ, ಬಂದಿದ್ದ ನಿಮ್ಮ ಮಕ್ಕಳು ಇದ್ದಾರಲ್ಲ, ಅದೇ ಥರ ನಿಮ್ಮ ಜೊತೆಗೆ ನಿಮ್ಮ ಮನೆ ಪಕ್ಕದವರು ಕಲಿಯೋರಿದ್ದಾಗ ಬೇರೆ ನಾನು ನೋಡಿದ್ದೇನೆ, ಎಲ್ಲರೂ ಇದ್ರೆ ಅದೇ ನೀವು ಒಂದು 50,000, 1,000, 1 ಲಕ್ಷ ಕಟ್ಟಿದ್ರೆ ಅಂದ್ರೆ ನಿಮ್ಮ ಮಕ್ಕಳ ಶಾಲೆಯಲ್ಲಿ ಪ್ರೋಗ್ರಾಮ್ ಇದೆ, ಸಭೆ ಇದೆ ಅಂತ 2 ದಿನದಿಂದ ಪ್ಲಾನ್ ಮಾಡ್ತೀರಾ ಹೋಗ್ಲಿಕ್ಕೆ. ಕನ್ನಡ ಶಾಲೆಯಲ್ಲಿ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು ಅದೊಂದು ಸಭೆಗೆ ಒಂದು ದಿನ ನಾವು ವರ್ಷದಲ್ಲಿ 1-2 ದಿನನಾದ್ರು ಅವ್ರಿಗೆ ಮೀಸಲಿಡ್ಬೋದಲ್ಲ ಮಕ್ಕಳಿಗೆ. ಅವ್ರು ಏನ್ ಮಾಡ್ತಿದ್ದಾರೆ, ಬಂದವ್ರಿಗೆ ಖುಷಿ ಇದೆ ತುಂಬಾ, ಬರೋವ್ರೆ ನೀವೇ ರಿಪೀಟ್ ಇರ್ಬೋದಲ್ಲ, ಹೆಸರು ಹಾಗೆ ಇದ್ದಾವೆ. ಬರೋರು 1-8 ಜನ ಅವ್ರು ಬರ್ತಾ ಇದ್ದಾರೆ, ಬರ್ಲಾರ್ದವ್ರು ಬರ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿರೋ ಮುಖ್ಯೋಪಾಧ್ಯಾಯರು ಸ್ವಲ್ಪ ಅದ್ರ ಬಗ್ಗೆ ಗಮನ ವಹಿಸಿದ್ರೆ ಒಳ್ಳೆಯದು. ಎಷ್ಟು ಜನ ಬರ್ತಾರೆ ಅಷ್ಟು ಮಕ್ಕಳಿಗೆ ಗೊತ್ತಾಗ್ತದೆ. ಮತ್ತೆ ಮಕ್ಕಳು ಎಲ್ಲರೂ ಇದ್ದಾರೆ ಅಂದ್ರೆ ಇದ್ದಷ್ಟು ಕಲ್ಲುಗಳಿದಾವೆ, ಅದೊಂದು ಖುಷಿ. ಏನಂದ್ರೆ ಕಲ್ಲಂದ್ರೆ ಇದಲ್ಲ, ನಾನು ಹೇಳಿದ್ದು ಏನೀಗ ನಿಮ್ದು ಭತ್ತ ಬಂದಾಗ ಕೂರ್ ಬಿಟ್ಟು ಜೊಳ್ಳೆಲ್ಲ ಹೋಗಿರ್ತದೆ, ಗಟ್ಟಿ ಉಳಿದಿರ್ತಾವಲ್ಲ, ಹಾಗೆ ಇದ್ದು ಹುಡುಗರು ಗಟ್ಟಿ ಇದ್ದಾರೆ. ಯಾಕಂದ್ರೆ ನಾನು ಈ ಸಭೆಗಳಿಗೆ 5 ಶಾಲೆ ಇದ್ದಾರೆ,
ಒಂದು 5 ಹದಿರಲ್ಲಿ ನಾಡಗೀತೆ ಆಡುವಾಗ ಯಾರು ಒಬ್ಬರು ಶೋ ಅಂದಾಗ ಹಿಂದೆಯಿಂದ ಪಿಕಪ್ ಕೊಡ್ತಾರಲ್ಲ ಆ ತರ ಕೊಟ್ಕೊಂಡು ಹೋಗ್ತಾ ಇದ್ರು. ಬಟ್ ಈ ಮಕ್ಕಳು ಎಷ್ಟೇ 5 ಜನ ಇದ್ರು, 5 ಜನ ಪರ್ಫೆಕ್ಟ್ ಆಗಿ ಯಾರ ಮುಖ ನೋಡಿದ್ರೆ ಕರೆಕ್ಟ್ ಆಗಿ ಹೇಳ್ತಾ ಇದ್ರು. ಅಂದ್ರೆ ಕರೆಕ್ಟ್ ಇದ್ದಾರೆ, 5 ಜನ ಇದ್ರು ಕರೆಕ್ಟ್ ಆಗಿ ಹೇಳ್ತಾರೆ, ಮಾತಾಡ್ತಾರೆ. ನೋಡಿದ್ರೆ ಇವರು ಇರೋಷ್ಟು ಜನನೇ ನಿಮ್ ದರಗುಡ್ಡಿಲಿರೋ ಟೀಚರ್ಸ್ ಸಂಖ್ಯೆನೂ ಕಡಿಮೆ ಇದೆ, ನಿಮ್ಗೆ ಮಕ್ಕಳ ಸಂಖ್ಯೆನೂ ಕಡಿಮೆ ಇದೆ. ನೀವು ಇವರನ್ನ ಇಡೀ ನಮ್ಮ ಮೂಡುಬಿದ್ರೆ ತಾಲೂಕು ಇವ್ರ ಕಡೆ ನೋಡ್ಬೇಕು. ಆತರ ಮಕ್ಕಳು ಕಮ್ಮಿ ಇದ್ದಾರೆ ನಿಮ್ಗೆ. ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಆಗಿ ನೀವು ಇದನ್ನ ಮಾಡ್ಬೋದು. ನೋಡಿದ್ರೆ ಸ್ಟ್ರಾಂಗ್ ಇದ್ದಾರೆ, ಇವರನ್ನ ಇದನ್ನ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ ಅಂತ ಅನಿಸ್ತದೆ ನನಗೆ. ಒಬ್ಬೊಬ್ರು ಇದ್ದಾರೆ ತುಂಬಾ ಚುಕ್ಕಿದ್ದಾರೆ, ನೋಡಿದ್ರೆ ಗೊತ್ತಾಗ್ತದೆ. ನಿನ್ನ ಹೆಸರೇನಪ್ಪ? ಹಾ, ಮಾಡಿಲ್ವಾ? ಗೊತ್ತಲ್ಲ, ಏನಿಲ್ಲ, ಫ್ರೆಂಡ್ಲಿ ಆಗಿ ಜೋರ್ ಮಾಡಬೇಡಿ, ಇದು ಆರಾಮಾಗಿರ್ರಿ. ಏನ್ ಯಾರಿಗೆ ಜೋರ್? ಏನ್ ನಿನ್ನ ಹೆಸರಪ್ಪ? ಇಲ್ಲ ಪರವಾಗಿಲ್ಲ. ಏನ್ ಹೆಸರು? ಅನಿಲ್. ಯಾವರು? ಮಲಗಿಲ್ವಾ ನೀನೆ? ಅಲ್ಲ ಇಲ್ಲ, ಫ್ರೆಂಡ್ಲಿ ಆಗಿ ಹೇಳಿ. ಏನಾಗಿತ್ತ ಹಾಸ್ಟೆಲ್? ಏನೋ ಪ್ರೋಗ್ರಾಮ್ ಇತ್ತಾ? ಏನಿತ್ತು? ಮತ್ತೇನ್ ಮಾಡ್ತಿದ್ದೆ ನೈಟ್ ನೀನು? ನಿದ್ದೆ ಮಾಡ್ತಾ ಇದ್ದಲ್ಲ, ಯಾಕೆ? ಚೆನ್ನಾಗಿದೆಯಲ್ಲ ಹಾಸ್ಟೆಲ್? ಏನ್ ಬೇಜಾರ ಕೂಡ, ಖುಷಿಯಿಂದ. ನಾನು ನಿಮ್ಮೂರವನ. ಯಾವ ನಿಮ್ದು ಬೆಳಗಾವಲ್ಲಿ? ಹೇಳಿ, ಯಾವ್ದು ಹೇಳು, ಪರವಾಗಿಲ್ಲ. ರಾಮದುರ್ಗ ತಾಲೂಕಲ್ಲಿ ಯಾವ ನಿಮ್ದು? ಸುರೇಬಾನ. ಏನ್ ನಿಮ್ ಸರ್ನೇಮ್ ಪೂರ್ತಿ? ನೋಡಿ, ಸುರೇಬಾನ ಅವರು. ಎಲ್ಲಿ ಮನೆ? ಅವರಾದಿ. ಅವರಾದಿ ಹೆಸರು. ಮತ್ತೆ ಸುರೇಬಾನ ಅಂತ ಹೇಳ್ತಿಲ್ಲ, ನಿಮ್ಮ ಹೆಸರು ಅವರಾದಿ. ಅವರಾದಿ ಊರೇ ಬೇರೆ ಅಲ್ವಾ? ಹಾ, ನಮ್ಮ ಡಿಸ್ಟಿಕ್ ಹುಡುಗ ಅವನು. ಖುಷಿ ಆಗ್ತದೆ, ಗೊತ್ತಿಲ್ವಾ? ಅಲ್ಲಿಂದ ಇಲ್ಲಿ ಯಾರ ಮನೇಲಿ ಇರೋದ? ಹಾಸ್ಟೆಲ್ ಇರೋದ? ಎಲ್ಲರೂ ಹಾಸ್ಟೆಲ್ ಮಕ್ಕಳು ಹಾಸ್ಟೆಲ್ ಇದ್ದಾರೆ. ಓದು ಏನಿದಿಲ್ಲ, ಆರಾಮಾಗಿ ಅಲ್ಲಿಂದ ಇಲ್ಲಿ ಕಳಿಸಿದ್ದಾರೆ ನಿನಗೆ. ಮಂಗಳೂರಲ್ಲಿ ಓದ್ತಿದೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಮತ್ತೆ ನೀನ್ ಇಲ್ಲಿ ಓದಿ ಹೆಂಗ್ ಓದ್ಬೇಕು? ಓದ್ ಏನಿಲ್ಲ, ಎಂಜಾಯ್ ಮಾಡ್ಬೇಕು, ಹಂಗಿರ್ಬೇಕು, ನಿದ್ದೆ ಮಾಡ್ಬೇಕು, ಹಿಂದ್ಗಡೆ ಗೊತ್ತಾ ಇದೆ, ಅದು ಪರವಾಗಿಲ್ಲ. ಅದೇ ತರ ಶಾಲೆಯಲ್ಲಿ ಇದ್ರೆ ಸಾಕು. ಎಲ್ಲರೂ ಒಳ್ಳೆ ಇದು ಸ್ಟ್ರಾಂಗ್ ಇದೀರಾ, ಅದೇನಿಲ್ಲ. ಮತ್ತೆ ಇದರಲ್ಲಿ ಎಲ್ಲ ಮಾಡಿದ್ದನ್ನ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಬಂದಿರೋ ಪಾಲಕರಲ್ಲಿ ಏನು ವಿನಂತಿ ಮಾಡ್ಕೋದಂದ್ರೆ, ನಿಮ್ಮ ಮಕ್ಕಳ ಜೊತೆಗೆ ಈಗ LKG 20 ಮೆಂಬರ್ಸ್ ಇದಾರಲ್ಲ ಮೇಡಮ್, ಈಗ LKG ಮೆನ್ಷನ್ ಮಾಡಿ ಅಂಗನವಾಡಿ ಅವ್ರಿಗೇನು ಸ್ವಲ್ಪ ನೀವು ಹೋಗ್ಬಿಟ್ಟು ಅವ್ರ ಪಾಲಕರಿಗೆ ಇರೋ ಟೀಚರ್ಸ್ ಗಳಾಯ್ತು, ಸ್ಟೂಡೆಂಟ್ ಆಯ್ತು, ನಿಮ್ಮ 1ನೇ ತರಗತಿ ಈ ಶಾಲೆಗೆ ಬರೋ ಹಾಗೆ. ಇನ್ನು ತುಂಬಾ ಇದೇ ತರ ಹೋದ್ರೆ ಈ ಶಾಲೆದು ಕಷ್ಟ ಇದೆ. ಯಾಕಂದ್ರೆ 5 ಜನ 6 ಜನ ಇದ್ದಾರೆ. ಇನ್ನೊಂದು ಯಾರು ಟೀಚರ್ ಇದ್ದವ್ರು ಯಾಕಂದ್ರೆ ಅವ್ರು ಹೇಗೆ ವರ್ಕ್ ಮಾಡ್ತಿರ್ತಾರೆ ನಮ್ಗೆ ಗೊತ್ತಿಲ್ಲ, ಯಾರು ಬೇಜಾರು ಮಾಡಬೇಡಿ. ಇಲ್ಲಿರೋ ಟೀಚರ್ಸ್ ಗಳ ನೀವು ಪ್ರಯತ್ನ ಪಡ್ಬೇಕು. ನಿಮ್ಮ ಅಡ್ಮಿಷನ್ ಜಾಸ್ತಿ ಆಗ್ಬೇಕಾದ್ರೆ ಇಲ್ಲಿ ಇದ್ದವ್ರಿಗೆ ಇಲ್ಲ ನಾನಿದ್ದೇನೆ, ನಾನು ಕಳಿಸ್ಕೊಡ್ತೀನಿ, ನಮ್ಮ ರಿಲೇಷನ್, ನಿಮ್ಮ ರಿಲೇಷನ್ ಇರೋರು, ನಿಮ್ಮ ಸಂಬಂಧಿಕರ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಕೊಂಡು ನೀವು ತುಂಬಾ ಚೆನ್ನಾಗಿ ನೋಡ್ತಾ ಹೋದ್ರೆ, ಹೋಗಿರೋದು ಡೌನ್ ಆಗಿರೋ ಸ್ಕೂಲ್ಗಳು ಮತ್ತೆ ಜಾಸ್ತಿ ಆಗಿದೆ. ನಾವು ತುಂಬಾ ನೋಡಿದ್ದೇವೆ. ಆ ತರ ಇದು ನಿಮ್ದು ಒಂದು ಮಾದರಿಯಾಗಿ ಎಲ್ಲ ಟೀಚರ್ಸ್ಗಳು ನಾವು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಕ್ಲಾಸ್ ತಗೊಂಡು ಸ್ವಲ್ಪ ಕರೆದು ನಿಮ್ದು ಏನಂದ್ರೆ ಇಲ್ಲಿ ನಿಯರ್ ಇರೋ ಪ್ರೈವೇಟ್ ಸ್ಕೂಲ್ಗೆ ನಿಮ್ ಸ್ಕೂಲ್ ಏನ್ ಕಮ್ಮಿ ಇಲ್ಲ ಅನ್ನೋ ತರ ನೀವು ತೋರಿಸಿದ್ರೆ ಆಟೋಮೆಟಿಕ್ ಆಗಿ ಮಕ್ಕಳು ಜಾಸ್ತಿ ಆಗ್ತಾರೆ. ಈಗಿರೋ ಪಾಲಕರು ಈಗ ಅವರು ನಮ್ಮ ಸ್ಕೂಲ್ ಶಾಲೆ ನಾವು ಬಿಡಬಾರ್ದಂತ ಅವ್ರು ಅಡ್ಮಿಷನ್ ಮಾಡಿದ್ದಾರೆ, ಅವ್ರು ಇನ್ನೊಂದೆರಡು ಮಕ್ಕಳಿಗೆ ಹೇಳ್ಬೇಕು. ನಾವು ಆ ತರ ಸ್ವಲ್ಪ ಅವ್ರಿಗೆ ಪ್ರಚೋದನೆ ಕೊಟ್ಟು ಮಕ್ಕಳಿಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಮಾಡಬೇಕು. ಅದೇ ತರನಾಗಿ ಇಲ್ಲಿ ಅಂತೂ ತುಂಬಾ ಚೆನ್ನಾಗಿದೆ, ಮೇನ್ ರೋಡಿಗೆ ಗ್ರೌಂಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಇವರು ಪಾಲಕರು ಏನಾದ್ರು ಇದ್ದಿರುವಾಗ ಶಾಲೆಗಳಿಗೆ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಇದ್ರೆ ನೀವು ಪಂಚಾಯತಿಗೆ ಕೇಳ್ತಿರ್ತೀರಾ. ಈ ತರ ಇದ್ರೆ ನಾಳೆ ನಿಮ್ಗೆ ಸಣ್ಣ ಪುಟ್ಟ ಏನಾದ್ರು ಬೇಕಂದ್ರೆ 5,000 ರಿಂದ 10,000 ಏನು ಸಂಕೋಚ ಮಾಡಬೇಡಿ. ನಮ್ಮ ಇಲಾಖೆಗೆ ನೀವೊಂದು ಈ ತರ ಸಮಸ್ಯೆ ಇದೆ, ಏನಾದ್ರು 5,000 ರಿಂದ 10,000 ಸಹಾಯ ಮಾಡ್ತೀರಾ ಅಂತಂದ್ರೆ ನಮ್ಮಲ್ಲಿರೋ ರೈತರು ತುಂಬಾ ಶ್ರೀಮಂತರಿದ್ದಾರೆ, ನಮ್ಮ ಆಫೀಸಿಗೆ ಬರ್ತಿರ್ತಾರೆ. ನಾವು ನಿಮ್ಮ ಶಾಲೆಗೆ ನಾವು ಕೈಯಿಂದ ಕೊಡ್ಲಿಲ್ಲ ಅಂದ್ರು ನಮ್ಮ ರೈತರಿಂದ ಆದ್ರೂ ನಿಮ್ಮ ಶಾಲೆಗೆ ಕೊಡಿಸ್ತೀರಿ. ಕನ್ನಡ ಶಾಲೆಗೆ ಮಕ್ಕಳಿಗೆ ಪ್ರಯೋಜನ ಆಗ್ತದೆ. ನಾವು ಸ್ವತಃ ನನ್ನ ಕೊಡ್ಲಿಲ್ಲ ಅಂದ್ರೆ ನಮ್ಮ ರೈತರಿದ್ದಾರೆ. ನಾವೀಗ ಹೊರಗಡೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಗ್ರಾಂಟ್ಸ್ ಕಮ್ಮಿ ಇದೆ ಅಂತಂದ್ರೆ 100 ಕೊಡಿ ಅಂದ್ರೆ 500 ಕೊಡೋರು ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತರ ಉತ್ಸಾಹ ಕೊಡೋದಕ್ಕೆ ಯಾರು ಕಡಿಮೆ ಇಲ್ಲ. ಇರ್ಲಿ ತಗೊಳ್ಳಿ ಪರವಾಗಿಲ್ಲ ಅಂತ ಕೊಡುವಂತವ್ರು ಇದ್ದಾರೆ. ನಿಮ್ಮ ಶಾಲೆಗೆ ಏನಾದ್ರು ಆ ತರ ಸಣ್ಣ ಪುಟ್ಟ ತೊಂದರೆಗಳು ಏನಾದ್ರು ಎಮರ್ಜೆನ್ಸಿ ಇರುವಂತದ್ದು ಬೇಕಾದ್ರೆ ನೀವು ನಮಗೆ ಕೊಡ್ಬೋದು. ನಾನು ನನ್ನ ವೈಯಕ್ತಿಕವಾಗಿ ಆದ್ರೂ ಆಯ್ತು, ನಾನು ನಮ್ಮ ರೈತರ ಪರವಾಗಿ ಆದ್ರೂ ನಾನು ಕೊಡೋದಕ್ಕೆ ತಯಾರಿದ್ದೇನೆ. ಆದ್ರೆ ಏನು ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಸಿಗ್ಲಿ ಅನ್ನೋದು ಒಂದೇ ನಮ್ದು. ಅದು ಬಿಟ್ಟು ಏನಾದ್ರು ಈಗ ಸ್ಪೋರ್ಟ್ಸ್ ನಿಮ್ಮ ಗ್ರೌಂಡ್ ಇದೆ, ಬೇರೆ ಬೇರೆ ಇಲಾಖೆಗಳಿಂದ ಈ ಗಿಡಗಳೆಲ್ಲ ಇದ್ರೆ ನೀವು ದುಡ್ಡು ಕೊಟ್ಟು ಗಿಡ ಖರೀದಿ ಮಾಡಿ ಅದು ನಾಟಿಯದು ಮಾಡಬೇಡಿ. ನಿಮ್ಗೆ ಗಿಡಗಳೆಲ್ಲ ಬೇಕಾದ್ರೆ ನಮ್ಗೆ ಲೆಟರ್ ಕೊಡಿ, ನಾವು ಸಂಬಂಧಪಟ್ಟ ಇಲಾಖೆ ಆಯ್ತು, ನಾವಾದ್ರೂ ಫಾರೆಸ್ಟ್ ಇಂದ ನಿಮ್ಗೆ ಗಿಡ ಕೊಟ್ಟು ನರೇಗಾದಲ್ಲಿ ಸರ್ ನಿಮ್ಗೆ ಇದೆಯಲ್ಲ ಸಾಲ ಅದಕ್ಕೆ ಕೈತೋಟಕ್ಕೆ ನರೇಗಾ ಪಂಚಾಯತಿಯಿಂದ ಇರ್ತದೆ, ಇಲ್ಲ ತೋಟಗಾರಿಕೆ ಇಲಾಖೆಗಳಿಂದ ಇರ್ತದೆ. ಇಂಥ ಇದಕ್ಕೆಲ್ಲ ಖರ್ಚು ಮಾಡಬೇಡಿ. ಮಕ್ಕಳಿಗೋಸ್ಕರ ಒಳಗಡೆ ನಿಮ್ದು ರೂಮ್ ಒಳಗಡೆ ಏನಿದೆ ಅದಕ್ಕೆ ಮಾಡಿ. ಇಂಥದಕ್ಕೆಲ್ಲ ನಮ್ಮ ಇಲಾಖೆಗಳ ಅನುದಾನ ಇರ್ತದೆ. ನಿಮ್ಗೆ ಗೊತ್ತಿದೆ ಇಲ್ಲ ಗೊತ್ತಿದೆ ಮಾಡಿದ್ದಾರೆ, ಯಾವ್ದು ನಾಟಿ ಮಾಡಿದ್ದಾರೆ ಮೇಡಮ್? ಅದು ನರೇಗಾದಲ್ಲಿ ಬರಲ್ಲ.
ಕಾಂಪೌಂಡ್ ಒಂದು ಭಾಗಶಃ ಉಂಟು. ಇಲ್ಲಮ್ಮ, ನೀವು ಅದೇ ಬೆಳಿಗ್ಗೆ ಒಬ್ರು ಹೋಗಿದ್ದೆ ನಮ್ಮ ಸ್ಕೂಲ್ ಅವರು, ಸರ್ದು ಏನು ಗೊತ್ತಿಲ್ಲ, ಟೀಚರ್ ಅರ್ಥ ಇರಬೇಕು, ಪಂಚಾಯತಿ ಅವ್ರು ಕೇಳ್ತಾ ಇರ್ಬೇಕಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು. ಏನಂದ್ರೆ ನೀವು ನಮಗೆ ಇದು ಬೇಕು ಇದು ಬೇಕಂತ ಪಂಚಾಯತಿ ಮೇಲೆ ಮೇಲೆ ಹೋಗ್ತಾ ಇರಬೇಕು. ನೀವು 10 ಕ್ವಶನ್ ಕೇಳಿದಕ್ಕೆ ಒಂದಕ್ಕಾದ್ರೂ ಏನಾದ್ರು ಕೊಡ್ತಾರೆ ಅವರು. ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇ ತಡೆಗೋಡೆಗೂ ಇರ್ಬೋದು ಅವೆಲ್ಲ ಕೊಡಿ, ಯಾಕಂದ್ರೆ ಇದು ಮೇನ್ ರೋಡಿಗೆ ಇರುವಂತ ಇಂಥ ಕನ್ನಡ ಶಾಲೆ ನಾವು ಉಳಿಸ್ಕೋಬೇಕಾಗಿದ್ದು ನಿಮ್ಮ ಒಂದ್ಬರ್ದ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಇಂಥ ಶಾಲೆಗೆ ಹೋದ್ರೆ ನೀವು ಹೋದ್ರು ಸರ್. ಮತ್ತೆ ಇನ್ನೊಂದು, ಟೀಚರಿಗೆ ಎಲ್ಲರೂ ಉಳಿದವ್ರಿಗೆ ಯಾರು ಮಾತಾಡ್ತಾರೋ ಗೊತ್ತಿಲ್ಲ. ಟೀಚರ್ ವೃತ್ತಿ ಆದವ್ರು 60 ವರ್ಷ ಅಲ್ಲ, ಅವರು ಬದುಕಿರೋವರೆಗೂ ಅವ್ರ ವೃತ್ತಿನೇ ಮಾಡ್ಬೋದು. ಅವರು ಇಂಥ ವೃತ್ತಿ ಸಿಗೋದು ತುಂಬಾ ಕಷ್ಟ. ಯಾರಾದ್ರೂ ನಾವು ಯಾರು ಸಿಕ್ಕರೆ ನಾವು ರಿಟೈರ್ಡ್ SI ರಿಟೈರ್ಡ್ PSI ಹಂಗೆ ಹೇಳ್ತೀವಿ. ಬಟ್ ಯಾವ ಟೀಚರ್ಗೂ ರಿಟೈರ್ಡ್ ಟೀಚರ್ ಅಂತ ಯಾವಾಗೂ ಕರೆಯೋದಿಲ್ಲ. ನಮ್ಮ ಟೀಚರ್ ಬಂದ್ರು ಅಂತಾನೆ ಮಕ್ಕಳು ಕರೀತಾರೆ. ಈ ವೃತ್ತಿ ತುಂಬಾ ಒಳ್ಳೇದು, ನೀವು ಮಾಡ್ತಾ ಇರ್ತೀರಿ ಮೇಡಮ್, ಮಾಡಲ್ಲ ಅಂತ ಏನು ಹೇಳ್ತಾ ಇಲ್ಲ. ನಿಮ್ಮ ಮಕ್ಕಳಾಗೆ ಪ್ರೀತಿಯಿಂದ ಇನ್ನೊಂಚೂರು, ಈಗ ದೂರದಿಂದ ಇರೋ ಮಕ್ಕಳು ತಂದೆ ತಾಯಿ ಬಿಟ್ಟಿರ್ತಾರೆ, ಒಂದೆಷ್ಟೋ ಜನ ಪ್ರೀತಿಯಿಂದ ಆಯ್ತು ಲೋಕಲ್ ಅಲ್ಲಿ ಇರೋರನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗಿ ನಿಮ್ಮ ಶಾಲೆಗೆ ಒಳ್ಳೇದಾಗಲಿ ಅಂತ ಶುಭಾಶಯ. ನಮ್ಮೆಲ್ಲರನ್ನ ಉದ್ದೇಶಿಸಿ ಅತ್ಯುತ್ತಮವಾಗಿ ಮಾರ್ಗದರ್ಶನದ ನುಡಿಗಳನ್ನಾಡಿರುವಂತಹ ನಮ್ಮ ಮಾರ್ಗದರ್ಶಿ ಅಧಿಕಾರಿಗಳಾದಂತಹ ಶ್ರೀಯುತ ಯಜ್ಞಾನಗೌಡ ಸರ್ ಅವರಿಗೆ ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶವೇ ಪಾಲಕರ ಮತ್ತು ಪೋಷಕರ ಜೊತೆ ಒಂದು ಚರ್ಚೆಯನ್ನು ನಡೆಸಬೇಕು ಅನ್ನೋದಾಗಿದೆ. ಹಾಗಾಗಿ ತಾವೆಲ್ಲ ಪೋಷಕರು ಕೂಡ ಇವತ್ತಿನ ಸಭೆಯನ್ನು ಉದ್ದೇಶಿಸಿ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವರದಿ ಮಂಡನೆ ಮಾಡಿರುವಾಗ ಆ ವರದಿಗಳ ಬಗ್ಗೆ ಪೂರಕವಾಗಿ ನಿಮ್ಮೇನಾದ್ರೂ ಸಲಹೆ ಸೂಚನೆ ಇರ್ಬೋದು ಅಥವಾ ವರದಿ ಬಗ್ಗೆ ಇರ್ಬೋದು, ಏನಾದ್ರೂ ಇದೆ ಅದನ್ನು ವ್ಯಕ್ತಪಡಿಸ್ಕೊಳ್ಳಿ. ಮುಕ್ತವಾಗಿ ಅವಕಾಶ ನಿಮಗೆ ಕೊಡ್ತಾರೆ ಅದನ್ನು. ಯಾಕಂದ್ರೆ ಇದು ಸರ್ಕಾರವೇ ನಿಗದಿ ಮಾಡಿರುವಂಥ ಒಂದು ಕಾರ್ಯಸೂಚಿ. ಆ ವರದಿ ಏನೇ ಇರ್ಬೋದು, ಆ ವರದಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅವಕಾಶ ಕೊಡಬೇಕು ಸಭೆಗೆ ಏನೋ ಒಂದು ಉದ್ದೇಶದಿಂದ ಅದನ್ನು ಈ ಕಾರ್ಯಸೂಚಿಯಲ್ಲಿ ಅಳವಡಿಸ್ಕೊಂಡು ಇದ್ದಾರೆ. ಅದರ ಪ್ರಕಾರ ನಿಮ್ಮೊಂದು ಚರ್ಚೆಗೆ ಈಗ ಅವಕಾಶ ಕೊಟ್ಟಿದ್ದೇವೆ. ಸೊ ಏನು ಹೇಳಿದ್ರು ಕೂಡ ಪೂರಕವಾಗಿ, ಅಂದರೆ ಈ ಯೋಜನೆಗೆ ಪೂರಕವಾಗಿ, ಇವತ್ತಿನ ಸಭೆಗೆ ಪೂರಕವಾಗಿ ಆ ಚರ್ಚೆ ಇರಲಿ. ಸಲಹೆ ಸೂಚನೆಗಳು ಇರ್ಬೋದು ಅಥವಾ ನಿಮ್ಮ ಬೇಡಿಕೆಗಳು ಇರ್ಬೋದು, ಅದನ್ನು ಹೇಳಿ ಯಾರು ಮಾತಾಡಿ. ಅಲ್ಲ, ಈಗ ಮಕ್ಕಳಿಗೆ ಕಲಿಸೋದ್ರಲ್ಲಿ ಹೀಗಿದೆ, ಈ ತರ ಮಾಡಿದ್ರೆ ಒಳ್ಳೆಯದು, ಏನು ಅನಿಸಿಕೆ ಇದ್ರೆ ಮಾತಾಡಿ, ಆರಾಮಾಗಿ ಮಾತಾಡಿ, ಏನು ತೊಂದರೆ ಇಲ್ಲ. ನೀವು ಹೇಳೋದು ತಪ್ಪಿದ್ರೆ ಸರಿ ಇಲ್ಲ, ಅದಕ್ಕೇನಿಲ್ಲ, ಹೇಳ್ಬೋದು, ಮಾತಾಡ್ಬೋದು. ಏನಿದ್ರೆ ಈಗ ಬಂದವರಾದ್ರೆ ಈ ತರ ಮಾಡೋದಲ್ಲ, ಹೀಗೆ ಮಾಡೋದು ಏನಾದರೂ ಕೇಳ್ಬೋದು. ಈಗ ನಿಮ್ಗೆ ಆಪ್ಷನ್ ಇದೆ ಅಲ್ಲ, ಮಾತಾಡಿ. ಬೇಡಿಕೆಗಳು ಏನಿಲ್ಲ, ಸಲಹೆ ಸೂಚನೆ ಬಿಡಿ, ನಮಗೆ ಗೊತ್ತಿಲ್ಲ ಶಿಕ್ಷಕರಿಗೆ ಏನು ತಿಳ್ಕೊತಾರೋ ಆತರ ಏನಿಲ್ಲ. ಅವರಿಗೂ ಗೊತ್ತು. ಈ ಒಟ್ಟಾರೆ ಈ ಯೋಜನೆ ಬಗ್ಗೆ ಮುಕ್ತವಾದ ಅನಿಸಿಕೆ ಹಂಚ್ಕೊಳ್ಳಿಕ್ಕೆ ಎಲ್ರಿಗೂ ಸಮಾನವಾದ ಅವಕಾಶ ಇದೆ. ಅದನ್ನೇನು ಮುಚ್ಚುಮರೆ ಇಲ್ಲ. ನೀವು ಮಾತಾಡಿದ್ರಿಂದ ನಿಮ್ಮನ್ನು ಟಾರ್ಗೆಟ್ ಮಾಡಲ್ಲ ಮೇಡಮ್ ಅವರು, ಮಾಡ್ತೀರ ಮೇಡಮ್? ಇಲ್ಲ ಹೇಳಿ ಏನು, ಯಾಕಂದ್ರೆ ನೋಡಿ, ಈಗ ಏನೇ ಇರ್ಲಿ ನಿಮ್ಮ ಒಂದು ಭಾಗವಹಿಸಿಕೆ ಮುಖ್ಯ ಆಗುತ್ತೆ. ಸೊ ಅದು ಬೇರೆ ಬೇರೆ ವಿಚಾರಗಳನ್ನು ನಮಗೆ ತಿಳಿಸ್ಕೊಡುತ್ತೆ ಸಭೆಗೆ. ಸೊ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಕೆಲವರದ್ದು ಒಳ್ಳೊಳ್ಳೆ ವಿಚಾರಧಾರೆಗಳಿರ್ಬೋದು, ನಮ್ಗೆ ಗೊತ್ತಿರಲ್ಲ, ನಮ್ದೊಂದು ಸೀಮಿತವಾದ ವಿಚಾರಧಾರೆಗಳಿರ್ಬೋದು. ಹಾಗಾಗಿ ನೀವು ಯಾರಾದ್ರೂ ಪಾಲಕರಿದ್ದವ್ರು ಯಾವ್ದಾದ್ರು ವಿಷಯದಲ್ಲಿ ಡ್ರಾಯಿಂಗ್ ಮಾಡ್ಲಿಕ್ಕೆ, ಪೇಂಟಿಂಗ್ ಮಾಡ್ಲಿಕ್ಕೆ ಏನಾದ್ರೆ ನಿಮ್ಗೆ ಅದಕ್ಕೆ ಏನಿರ್ತದೆ, ನೀವು ಬಂದು ಬೇಕಾದ್ರೆ ಅದಕ್ಕೆ ಕ್ಲಾಸ್ ಯಾವಾಗಾದ್ರೂ ಒಂದಿನ ಸ್ಪೆಷಲ್ ಕ್ಲಾಸ್ ನೀವು ಮಕ್ಕಳಿಗೆ ಕಲಿಸ್ಬೋದು. ಎಷ್ಟೋ ಜನ ಇರ್ತಾರೆ. ಈಗ ನೀವು ಆ ಥರ ಇದ್ರು ಸಹ ನನಗೆ ಆ ಥರ ಅವಕಾಶ ಬೇಕಂದ್ರೆ ನಿಮ್ಗೆ ವಾರದಲ್ಲಿ ಒಂದಿನ ಬಂದು ನಿಮ್ಮ ಮಕ್ಕಳಿಗೆ ಆಯ್ತು ಹೊರಗಿನವರಿಗೆ ಹೇಳ್ಕೊಡ್ಬೋದು. ಸಮಗ್ರ ಶಿಕ್ಷಣ ಅಂದ್ರೆ ಈಗ ಅಂಗನವಾಡಿಯಿಂದ ಹಿಡಿದು 3 ವರ್ಷದ ಮಗುವಿಂದ ಹಿಡಿದು 18 ವರ್ಷ ಅಂದ್ರೆ ಸೆಕೆಂಡ್ PUC ತನಕ ಯಾವ ಶುಲ್ಕ ಇಲ್ಲದೆ ಏನೋ ಮಗು ಕಡ್ಡಾಯವಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ. ಅದಕ್ಕೆ ವರ್ಷಕ್ಕೆ ಏನ್ ಮಾಡಿದ್ದಾರೆ, PUC ತನಕ ಮಕ್ಕಳಿಗೆ ವರ್ಷಕ್ಕೆ 2 ಜೊತೆ ಬಟ್ಟೆ ಮತ್ತು ಪಠ್ಯ ಪುಸ್ತಕ
ಹಿಂದಿನ ಕಾಲದಲ್ಲಿ ನಾವೆಲ್ಲ ಹೋಗುವಾಗ ನಮ್ಮ ಎಂಥದ್ದು ಮುಂದಿನ ಕ್ಲಾಸಿನವರ ಪುಸ್ತಕವನ್ನು ಅರ್ಧಕ್ಕೆ ತಗೊಂಡು ಅದನ್ನು ನಾವು ಜೋಪಾನ ಮಾಡಿ ನಂತರದವರಿಗೆ ಕೊಡುವ ಕಾಲ ಇತ್ತು. ಅದಲ್ಲ, ಈಗ ಪ್ರತಿ ವರ್ಷವೂ ನಮ್ಮ ಪ್ರತಿಯೊಂದು ಮಗು ಹೊಸ ಪುಸ್ತಕವನ್ನೇ ಉಪಯೋಗ ಮಾಡಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ ಅಂತ ಸರ್ಕಾರ ಏನ್ ಮಾಡಿದೆ, ಉಚಿತ ಪಠ್ಯವನ್ನು ಒದಗಿಸ್ತಾ ಇದೆ. 2 ಜೊತೆ ಸಮವಸ್ತ್ರ. ನಾವೆಲ್ಲ ಒಂದೊಂದೇ ಜೊತೆ ಬಟ್ಟೆಯಲ್ಲಿ ಹೋದವರಿದ್ದೇವೆ, ಒಂದೊಂದೇ ಜೊತೆ ಬಟ್ಟೆಯಲ್ಲಿ. ಅದು ಸಹ ಯೂನಿಫಾರ್ಮ್, PUCಗೆ ಹೋಗುವಾಗ ಯೂನಿಫಾರ್ಮಿಗೆ ಕಲರ್ ಬ್ಲೌಸ್ ಒಂದು ಹಾಕಿಕೊಂಡು ಹೋದವರಿದ್ದೇವೆ. ಆದ್ರೆ ಸರ್ಕಾರ ಈಗ ಏನ್ ಮಾಡಿದೆ, ಪ್ರತಿ ವರ್ಷ 2 ಜೊತೆ ಬಟ್ಟೆ ಕೊಡ್ತಾರೆ, ಮತ್ತೆ ಏನೋ ಉಚಿತ ಪಠ್ಯ ಪುಸ್ತಕ ಕೊಡ್ತಾರೆ. ಅದರ ಜೊತೆಗೆ ದೂರದಿಂದ ಬರುವ ಮಕ್ಕಳು ಬರಿಗಾಲಲ್ಲಿ ನಡ್ಕೊಂಡು ಬರ್ತಾರೆ ಅನ್ನೋದಕ್ಕೆ ಶೂ ಸಾಕ್ಸ್ ವಿತರಣೆ ಕೂಡ ಮಾಡ್ತಾ ಉಂಟು. ಒಂದು ಶೂವಿನ ಬೆಲೆ 6ರಿಂದ 7ರವರೆಗಿನ ಮಕ್ಕಳದ್ದು 295 ರೂಪಾಯಿ, ಚಿಕ್ಕ ಮಕ್ಕಳದ್ದು 265 ರೂಪಾಯಿ. ಅದನ್ನೇ ನಾವು ಹಣ ಕೊಟ್ಟು ತಗೊಳ್ಬೇಕಾಗಿಲ್ಲ. ಆದ್ರೆ ನಾವು ಹಿಂದಿನ ಕಾಲದಲ್ಲಿ ಒಂದು ಚಪ್ಪಲ್ ತಕೊಂಡ್ರೆ ಒಂದು 4-5 ವರ್ಷ ಅದನ್ನೇ ಸವಿಸುವ ಕಾಲ ಇತ್ತು. ಆದ್ರೆ ಈಗ ಇದ್ದ ಮಕ್ಕಳಿಗೆ ಪ್ರತಿ ವರ್ಷ ಒಂದೊಂದು ಜೊತೆ ಹೊಸ ಚಪ್ಪಲನ್ನು ಅದಕ್ಕೆ ಏನೇ ಆದ್ರೂ ನಮ್ಮ ಮಕ್ಕಳನ್ನು ನಾವು PUC ತನಕ ಉಚಿತವಾಗಿ ಸರ್ಕಾರ ಒದಗಿಸುವುದರಿಂದ ಕಡ್ಡಾಯವಾಗಿ PUC ತನಕ ನಮ್ಮ ಮಕ್ಕಳು ಕಲಿಯುವಂತ ಆಗ್ಬೇಕು ಅನ್ನೋದು ಸರ್ಕಾರದ ಇಚ್ಛೆ. ಅದನ್ನು ನಾವೆಲ್ಲರೂ ಪೂರೈಸುವುದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಈ ಲೆಕ್ಕ ಪರಿಶೋಧನಾ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗ್ತಾ ಉಂಟು. ಅದರಲ್ಲಿಯೂ ಮನೆ ಭೇಟಿ ಮಾಡಿದ್ದಾರೆ. ಕೆಲವು ಮನೆಗಳನ್ನು ನೋಡಿದ್ದಾರೆ, ಆ ಮಕ್ಕಳ ಮನೆಯವರ ಪರಿಸ್ಥಿತಿ ನೋಡಿದ್ದಾರೆ. ಆದ್ರೂ ನಮ್ಮ ಮಕ್ಕಳು ಪ್ರತಿದಿನ ತಪ್ಪದೆ ಶಾಲೆಗೆ ಕಳಿಸುವ ಕೆಲಸ ಯಾರದ್ದು? ನೋಡಿ, ಜ್ವರ ಬರ್ಲಿ ಏನ್ ಬರ್ಲಿ, ಆದ್ರೆ ಒಂದು ದಿನ ಜ್ವರ ಬಂದ ಕೂಡಲೇ ಮದ್ದು ಕೊಡಿ, ಸ್ವಲ್ಪ ಕಡಿಮೆ ಆದ ಕೂಡಲೇ ನಮ್ಗೆ ಹೇಳಿ ಶಾಲೆಯಲ್ಲಿ ಬಿಡಿ. ಅದು ಜಾಸ್ತಿ ಆದ್ರೆ ನಾವೇನ್ ಮಾಡ್ತೇವೆ, ಅದೇ ಕೂಡಲೇ ಫೋನ್ ಮಾಡ್ತೇವೆ, ಕರ್ಕೊಂಡು ಹೋಗಿ ನಿಮ್ಮ ಮಗುಗೆ ಜ್ವರ ಉಂಟು ಅಂತ. 1 ವಾರ 2 ವಾರ ಶಾಲೆಗೆ ರಜೆ ಮಾಡಿ ಕಡಿಮೆ ಮಾಡಿ ಅಂತ ನಾನು ಕೇಳ್ತಾ ಇದ್ದೆ. ನಿಮ್ಮದೇನಾದ್ರೂ ಅನಿಸಿಕೆ ಇದ್ರೆ ಹೇಳ್ಬೋದು ಅಂತ. ಹೋಗ್ಲಿಕ್ಕಲ್ಲ, ನಿಮ್ಮ ಮಕ್ಕಳ ಬಗ್ಗೆ ಓದ್ತಾರ ಆಗಿದ್ರೆ ಪರವಾಗಿಲ್ಲ. ನೀವು ಉಳಿದವ್ರದ್ದು ಹೇಳ್ಯಾರ, ನಿಮ್ದು ಯಾರು ನಿಮ್ಮ ಮಗು ಇದೆಯಾ? ನೀವು ನಿಮ್ಮ ಮಕ್ಕಳೇನು ಪೋಖ್ರಿ ಮಾಡ್ತಾರ, ಮನೇಲಿ ಓದ್ತಾರ, ಏನಾದ್ರು ಈ ವಿಷಯ ಬಗ್ಗೆ ಸಬ್ಜೆಕ್ಟ್ ಇಷ್ಟ ಇದೆ ಅವ್ರಿಗೆ, ಇನ್ನೊಂದ್ಸರಿ ಹೇಳ್ಕೊಡಿ ಅನ್ನೋದಿದ್ರೆ ಹೇಳಿ ಮಾತಾಡಿ, ಅದಕ್ಕೇನಿಲ್ಲ. ಹೇಳ್ಬೋದು. ಒಂದಂತೂ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ, ಬರೀ ಮಕ್ಕಳಿಗೆ ಸರ್ಕಾರಿ ಶಾಲೆ ಇದೆ, ಶಿಕ್ಷಣ ಸಿಗ್ತಾ ಇದೆ, ಅಲ್ಲಿ ದಾಖಲಾತಿ ಮಾಡಿಬಿಟ್ಟು ನಮ್ಮ ಕೆಲಸ ಮುಗಿಬೇಕು ಅಂತ ಅನ್ನೋ ಒಂದು ಭಾವನೆ ಬೇಡ. ಯಾಕಂತೇಳಿದ್ರೆ ಹೋಗ್ತಾ ಈ ಕಾಂಪಿಟೇಟಿವ್ ಅಂದರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸರ್ವೈವಲ್ ಆಗಲಿಕ್ಕೆ ತುಂಬಾ ಕಷ್ಟ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೇನು ಇವತ್ತು ಕೊಡ್ತಾ ಇದ್ದೀವಿ ಅದು ತುಂಬ ಕಡಿಮೆನೇ ಆಗ್ತಾ ಇದೆ. ನಾವೇನಾದರೂ ನಮ್ದೇನು ಗುರಿ ಇರುತ್ತೆ ಅಂದರೆ ನಮ್ಮ ಮಕ್ಕಳು ನಮಗೆ ಆಗಬಾರ್ದು, ಅವರೊಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಹೊಂದಬೇಕು, ಮತ್ತೆ ಒಂದು ಜಾಬ್ ಸಿಗಬೇಕು ಅನ್ನೋದು ಪ್ರತಿಯೊಬ್ಬ ಪೋಷಕರ ಒಂದು ಮನದಾಳದ ಇಚ್ಛೆ. ಸೊ ಅದಕ್ಕೆ ತಕ್ಕದಾಗಿ ನಾವು ಕೂಡ ಅವರ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಬೆನ್ನೆತ್ತಿ ಇರಬೇಕು. ಬರೀ ನಾವು ಮಕ್ಕಳನ್ನ ದಾಖಲಾತಿ ಮಾಡಿಬಿಟ್ಟು ಶಾಲೆಯಲ್ಲಿ ಕಲಿತಾನೆ ಸೊ ಬಿಟ್ಟರೆ ಅದಾಗಲ್ಲ. ಸೊ ಪ್ರತಿಯೊಂದು ಅವರ ಏನೇ ಬೆಳವಣಿಗೆ ಇದ್ರೂ ಕೂಡ ಅವರ ಬದಲಾವಣೆಗಳನ್ನು ಗುರುತಿಸಿ ಶಿಕ್ಷಕರಿಗೆ ಹೇಳುವಂಥದ್ದು, ಟೀಚರ್ ಅವನಿಗೆ ಈ ಒಂದು ಇದರಲ್ಲಿ ಅವನಿಗೆ ಆಸಕ್ತಿ ಇದೆ, ಸೊ ಆ ವಿಚಾರವನ್ನು ಟೀಚರಿಗೆ ಹೇಳಿದರೆ
ಮತ್ತೆ ಅವರಿಗೆ ಅವರು ಕೂಡ ಅವನನ್ನು ಏನು ನೋಟಿಸ್ ಮಾಡ್ತಾ ಇರ್ತಾರೆ. ಅವರಿಗೆ ಗುರುತಿಸಿ ಮತ್ತೆ ಅವನಿಗೆ ಯಾವ ರೀತಿಯ ಶಿಕ್ಷಣ ಬೇಕು ಅದಕ್ಕೆ ಪೂರಕವಾಗಿ ಅದನ್ನು ಅವರಿಗೆ ಶಿಕ್ಷಕ ವೃಂದದವರಿಗೆ ಕೊಡ್ಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಈ ಒಂದು ಕೊಂಡಿಯಾಗಿ ನಿಮ್ಮ ಪಾತ್ರ ಬಹಳ ಮುಖ್ಯ. ನೀವು ಪೋಷಕರು ಮಕ್ಕಳು ಯಾವುದೇ ಒಂದು ವಿಚಾರವನ್ನು ನೇರವಾಗಿ ಶಿಕ್ಷಕರಲ್ಲಿ ಹೇಳ್ಕೊಳ್ಳಲ್ಲ, ಬಟ್ ಪಾಲಕರಲ್ಲಂತೂ ಖಂಡಿತ ಅವರಿಗೆ ಅವ್ರು ಹೇಳದಿದ್ರು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಶಿಕ್ಷಕರಲ್ಲಿ ಬೆಳೆಸ್ಕೊಂಡಾಗ ಅದು ಎಲ್ಲಿ ಅದು ಪ್ರತಿಫಲ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಬೆಳವಣಿಗೆ. ಸೊ ಅವನು ಒಳ್ಳೆಯ ರೀತಿಯಲ್ಲಿ ಬರ್ತಾನೆ. ಸೊ ಸರ್ಕಾರ ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಪ್ರೀ ಸ್ಕೂಲಿಂದ 12ನೇ ತರಗತಿವರೆಗೆ ಅವರಿಗೆ ಉಚಿತ ಶಿಕ್ಷಣ ಕೊಟ್ಟು ತದನಂತರ ಅವರೊಂದು ಸಮಾಜಕ್ಕೆ ಕಲಿತ ಮಕ್ಕಳು ಸಮಾಜಕ್ಕೆ ಹೊರೆ ಆಗಬಾರ್ದು, ಅವರೊಂದು ಉತ್ತಮ ಕೊಡುಗೆಯಾಗಿ ಅವರ ಒಂದು ಸೇವೆಯನ್ನು ಮತ್ತೆ ಅವರು ಆ ಸಮಾಜಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡುತ್ತೆ. ಅಷ್ಟೇ ಹೊರತು ಇವಾಗ ಖಾಸಗಿ ಶಾಲೆಗಳಿಗೆ ಏನು ಫೀಸ್ ಕಟ್ತಾ ಇದ್ದೀರಾ, ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡೋದು ಕೂಡ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಖರ್ಚು ಮಾಡುತ್ತೆ. ಅದು ನಾವು ಅದಕ್ಕೆ ಸಂಬಂಧಪಟ್ಟಿಲ್ಲ, ಅದು ನಮಗೆ ಅನ್ವಯ ಆಗಲ್ಲ ಅಂತ ನಾವು ತಿಳ್ಕೊಂಡಿರ್ತೇವೆ. ಬಟ್ ನಾವು ಅದರಲ್ಲಿ ಒಂದು ಪಾರ್ಟ್ ಆಫ್ ದಿ ಇನ್ಕಮ್, ಅಂದ್ರೆ ನಾವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಏನು ತೆರಿಗೆಗಳನ್ನು ಪಾವತಿ ಮಾಡ್ತಾ ಇರ್ತೇವೆ. ಸೊ ಸರ್ಕಾರ ಎಲ್ಲವನ್ನು ನಮಗೆ ಯೋಜನೆಗಳ ಮುಖಾಂತರ ಶಿಕ್ಷಣಕ್ಕೆ ಉಚಿತ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಅದನ್ನು ನಮಗೆ ವಾಪಸ್ ಕೊಡ್ತಾ ಇದೆ. ಸೊ ಆ ವಾಪಸ್ ಕೊಟ್ಟಿರೋದನ್ನು ಪರಿಪೂರ್ಣವಾಗಿ ಉಪಯೋಗ ಆಗ್ಬೇಕು ಅಂತ ಹೇಳಿದ್ರೆ ಸೊ ಇಂಥ ಯೋಜನೆಗಳು ಅದು ಸಫಲತೆಯನ್ನು ಕಾಣಬೇಕು. ಸಫಲತೆಯನ್ನು ಕಂಡಾಗ ಮಾತ್ರ ಆ ಯೋಜನೆಯನ್ನು ಮಾಡಿರೋದಕ್ಕೆ ಒಂದು ಯಶಸ್ಸು ಸಿಗುತ್ತೆ. ಸೊ ಅದು ಸಫಲತೆ ಯಾವುದರಲ್ಲಿ ಅವಲಂಬಿತವಾಗಿರುತ್ತೆ. ಇವಾಗ ಈ ತರ ಇದ್ದಾಗ ನಾವು ಅದರಲ್ಲಿ ಏನು ಬೇಕು ಬೇಡಗಳು ಏನಿದೆ ಸೊ ಅದರ ಬಗ್ಗೆ ಚರ್ಚೆ ಆಗಬೇಕು. ಚರ್ಚೆ ಆದಾಗ ಮಾತ್ರ ಮತ್ತೆ ಅದು ಮುಂದಿನ ಹಂತದಲ್ಲಿ ಒಳ್ಳೆಯ ರೀತಿಯಲ್ಲಿ ಅದು ಮತ್ತೆ ಮುಂದಿನ ಯಾರು ಮಕ್ಕಳಿಗೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಒಂದು ಯೋಜನೆಯ ಪ್ರಯೋಜನ ಸಿಗಲಿಕ್ಕೆ ಕಾರಣ ಆಗುತ್ತೆ. ಸೊ ಆ ಪ್ರತಿಯೊಂದು ಯೋಜನೆಗಳು ಕೂಡ ಹಾಗೆ, ಅಂದ್ರೆ ನಮ್ಮ ಭಾಗವಹಿಸಿಕೆ ಎಷ್ಟಿರುತ್ತೆ ಅದರ ಮೇಲೆ ಅದರ ಒಂದು ಯಶಸ್ಸು ಅಡಗಿರುತ್ತೆ. ಸೊ ಅದಕ್ಕೆ ನಿಮಗೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡು ಅದಕ್ಕೆ ಅವಕಾಶ ಕೊಡೋದು ಪೋಷಕರಿಗೆ, ಅದನ್ನು ಚರ್ಚೆ ಮಾಡಿಕೊಳ್ಳಿ. ಆ ಚರ್ಚೆ ಮಾಡಿಕೊಂಡಾಗ ಏನಾಗುತ್ತೆ, ಅಲ್ಲಿ ಒಂದು ಉತ್ತಮ ಅಂಶಗಳು ಬೆಳಕಿಗೆ ಬರುತ್ತೆ. ಅದು ಬಂದಾಗ ಅದು ಮತ್ತೆ ಇದನ್ನು ಯೋಜನೆಗೆ ಅಳವಡಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದಕ್ಕೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಿರೋದು. ಸೊ ಅದನ್ನು ನಾವು ಬಳಕೆ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಲಾಸ್ ನಮಗೆ. ಓಕೆ, ವರದಿ ಬಗ್ಗೆ ಒಪ್ಪಿಗೆ ಇದೆಯಾ ಅದನ್ನಾದ್ರೂ ಹೇಳಿ.